ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ. ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ, ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು. ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ. ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 9:20ಕ್ಕೆ, ಮರುಪ್ರಸಾರ ಶನಿವಾರ ಮಧ್ಯಾಹ್ನ 3:40ಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಆಹಾರ ಕಲಬೆರಕೆ ಬಗ್ಗೆ ವಿಶ್ಲೇಷಣೆ ಅಥವಾ ಒಂದು ಚರ್ಚೆಯನ್ನು ಮಾಡುವಂಥ ವಿಷಯ ಆಗಿದೆ. ಆಹಾರ ಕಲಬೆರಕೆ ಎಂದರೇನು? ಜನಸಾಮಾನ್ಯರಲ್ಲಿ ಬಳಸುವ ದಿನನಿತ್ಯದ ವಸ್ತುಗಳು ಒಳ್ಳೆಯ ಗುಣಮಟ್ಟದ ಸಾಮಾನುಗಳು, ಸರಕುಗಳು ಜೊತೆಗೆ ಇರಬೇಕು. ಇಂದಿನ ಮೊದಲು ಕೀಳುಮಟ್ಟದಾಗಿದೆ, ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ. ಅಗ್ಗದ ಬೆಲೆ ಸರಕುಗಳನ್ನು ಮಿಶ್ರಣ ಮಾಡಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿ ಗ್ರಾಹಕರನ್ನು ವಂಚಿಸ್ತಾ ಇದ್ದಾರೆ. ಕಲಬೆರಕೆಗೆ ಇದಕ್ಕೇನಾದರೂ ಒಂದು ಕಾಯ್ದೆ ಇಲ್ವಾ? ಯಾಕೆ ಬೇಕಾದರೂ ಇದು ಮಾಡಬಹುದಾ? ಇದನ್ನು ತಡೆ ಹಿಡಿಯುವಂಥದ್ದು ಎಲ್ಲಿ ಇಲ್ವಾ ಅನ್ನೋದು ನಮಗೊಂದು ಪ್ರಶ್ನೆ ಆಗಿದೆ. ಏನಪ್ಪ ಅಂತಂದರೆ, ಇವತ್ತಿನ ಖರೀದಿಸುವಂಥ ಯಾವುದೇ ವಸ್ತುಗಳು ತಗೊಳ್ಳೋದು, ಆ ವಸ್ತುಗಳು ನಮಗೆ ಕಡಿಮೆ ಅಗ್ಗ ದರದಲ್ಲಿ ದೊರೆಯುವಂಥದ್ದಾಗಿಬಿಟ್ಟೆ. ಕಡಿಮೆ ದರದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕಡಿಮೆ ದರ ಇದ್ದಿದ್ದಕ್ಕೆ ಅವರು ಕ್ವಾಲಿಟಿ ಅಥವಾ ಅದರ ಗುಣಮಟ್ಟನ ಏನು ಮಾಡೋಕ್ಕತ್ಬಿಟ್ಟಾರೆ, ಅದನ್ನು ಕಡಿಮೆ ಆಗಿ ನಮಗೆ ಕೊಡ್ತಾ ಇದ್ದಾರೆ. ಇನ್ನು ದಿನನಿತ್ಯ ತಿನ್ನುವ ಆಹಾರದ ನಮ್ಮ ಆರೋಗ್ಯದ ಮೂಲವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವ ಆಹಾರ ನಮಗೆ ವಿಷವಾಗುತ್ತಾ ಇದೆ, ದುಃಖದ ವಿಷಯವಾಗಿದೆ. ಕಾರಣ ಏನಂದರೆ ಆಹಾರದಲ್ಲಿ ಕಲಬೆರಕೆ, ಅಂದರೆ ಆಹಾರಕ್ಕೆ ಬೇರೆ ಪದಾರ್ಥಗಳು ಮಿಶ್ರಣ ಮಾಡುವುದು, ಅದಕ್ಕೆ ಬಣ್ಣ ಹಚ್ಚುವುದು ಅಥವಾ ಬಣ್ಣ ಹಾಕುವುದು, ಅಥವಾ ಇನ್ನೊಂದು ಕಾಲಾವಧಿಗಿಂತ ಜಾಸ್ತಿ ರಾಸಾಯನಿಕವನ್ನು ಹಾಕುವುದು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಅದನ್ನು ಜಾಸ್ತಿ ಹಾಕ್ತಾ ಇರ್ತಾರೆ. ಹಾಲಿಗೆ ನೀರಿಗೆ ಅದೇ ಶುದ್ಧ ಇಲ್ಲಂದರೆ ಸೊಪ್ಪು ಮಿಶ್ರಣ ಮಾಡ್ತಾರೆ. ನಾವು ಹಾಲು ತೊಗೊಂಡು ಬರ್ತೀವಿ, ಈಗ ಪ್ಯೂರ್ ಹಾಲು ಟೆಸ್ಟ್ ಮಾಡೋಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಈ ಹಾಲಿನ ನಾವು ಕಾಯಿಸಲಿಟ್ಟಾಗ ಅಲ್ಲೇನಾಗುತ್ತೆ, ನಮ್ಮ ಕೆಳಗಡೆ ಒಂಥರ ಒಂದು ಲೇಯರ್ ಬಂದುಬಿಡುತ್ತೆ, ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದು ಏನು ಹಾಕಿರ್ಬೋದು ಅವರು ಏನು ಮಾಡ್ತಾರೆ, ಒಮ್ಮೊಮ್ಮೆ ಅದರೊಳಗಡೆ ಸೋಯಾಬೀನ್ ಹಾಕ್ತಾರೆ, ಅಥವಾ ಈಗ ನಾವು ಟಿಶ್ಯೂ ಪೇಪರ್ಸ್ ಅಂತ ಹೇಳ್ತೀವಿ. ಟಿಶ್ಯೂ ಪೇಪರನ್ನು ಏನು ಮಾಡ್ತಾರೆ, ಸಾಫ್ಟಾಗಿ ಅದನ್ನು ನೀರಾಗಿ ನೆನೆ ಹಾಕಿದ ತಕ್ಷಣ ಅದೊಂಥರ ವಾಟರ್ ಕಂಟೆಂಟಾಗಿ ಬಂದುಬಿಡ್ತದೆ, ಅದನ್ನೂ ಅವ್ರು ಮಿಶ್ರಣ ಮಾಡ್ತಾರೆ. ಸೊ ಇಂಥವೆಲ್ಲ ಮಾಡ್ತಾರೆ. ಆಮೇಲೆ ಅಕ್ಕಿ ಎತ್ಕೋತೀವಿ, ಅಕ್ಕಿ ಒಳಗೆ ಏನು ಮಾಡ್ತಾರೆ, ಅದೇ ರೀತಿ ಸೇಮ್ ಇರುವಂಥ ಕಲ್ಲುಗಳನ್ನು ಮಿಶ್ರಣ ಮಾಡ್ತಾರೆ. ಮೆಣಸಿನ ಪುಡಿ ಒಳಗೆ ಕೆಂಪು ಮೆಣಸು, ಫಾರ್ ಎಕ್ಸಾಂಪಲ್ ಕೊಳತೆ ಮೆಣಸಿನ್ಕಾಯಿ ಇರ್ತಾವೆ, ಅವನ್ನ ಏನು ಮಾಡ್ತಾರೆ ಅವರು, ಅದಕ್ಕೊಂದು ಬಣ್ಣ ಹಾಕಿ ಅದನ್ನು ಫ್ಯಾಕ್ಟ್ರಿನಲ್ಲಿ ಹಾಕ್ಕೊಂಡು ತೊಗೊಂಡು ಬಂದು ಪೌಡ್ರ್ ಮಾಡಿ ನಮಗೆ ಕೊಡ್ತಾರೆ. ಅಂಥ ಹೊತ್ತಿನಾಗ ನಾವು ಇದನ್ನು ನಾವು ಪ್ರಾತ್ಯಕ್ಷಿಕವಾಗಿ ಅಂದರೆ ಪ್ರಾಕ್ಟಿಕಲಿ ಪ್ರಯೋಗ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಒಣ ಮೆಣಸಿನ್ಕಾಯಿ ಮಾರ್ಕೆಟಿಂದ ಪೌಡ್ರ್ ತೊಗೊಂಡು ಬಂದ್ರಿ ಅಂತ ತಿಳ್ಕೊಳ್ಳಿ. ಆ ಪೌಡ್ರ್ ತಗೊಂಡು ಬಂದ ತಕ್ಷಣ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ, ಒಂದು ಕಂಟೈನರ್, ಗ್ಲಾಸ್ ಸಣ್ಣ ಕಂಟೈನರ್ ಒಳಗೆ ಒಂದು ಚಮಚ ನೀವು ಅದನ್ನು ಹಾಕಬೇಕು. ಹಾಕಿದ ತಕ್ಷಣ ಅದು ಪ್ಯೂರ್ ಇತ್ತು ಅಥವಾ ಅಡಲ್ಟ್ರೇಟ್ ಇದ್ದಿದ್ದಿಲ್ಲ ಅಂತಂದರೆ ಅದು ತನ್ನ ಬಣ್ಣನ ಖಾರದ ಪುಡಿ ಬಿಡೋದಿಲ್ಲ. ಬಟ್ ಅದೇ ಏನಾಗುತ್ತೆ, ಅದಾದರೂ ಅಡಲ್ಟ್ರೇಟು ಕಲಬೆರಕೆ ಆಗಿರುವಂಥದ್ದು ಖಾರದ ಪುಡಿ ಇದ್ದರೆ ಅದು ತನ್ನ ಬಣ್ಣವನ್ನು ಬಿಟ್ಬಿಡ್ತದೆ. ಆಮೇಲೆ ಪ್ಯೂರ್ ಖಾರದ ಪುಡಿ ಇತ್ತಂದರೆ ಎಲ್ಲ ಕಣಗಳು ಏನು ಮಾಡ್ತಾವೆ, ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾವೆ. ಅಕಸ್ಮಾತ್ ನೀವು ಕೈಗೆ ಊಟ ಮಾಡಿದ ಮೇಲೆ ಒಂಥರ ಕೆಂಪು ಬಣ್ಣ ಬರುತ್ತೆ. ಈಗ ನಾವು ರೋಡ್ ಸೈಡ್ ಎಗ್ ರೈಸ್ ತಿಂದರೆ, ಗೋಬಿ ಮಂಚೂರಿ ತಿಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ಒಂಥರ ಕೈಗೆ ಕೆಂಪು ಬಣ್ಣದ ಬರುತ್ತೆ. ಅದು ಎದರಿಂದ ಬರ್ತೈತೆ ಅಂದರೆ, ಅವ್ರು ಹಾಕಿರೋದು ಖಾರದ ಪುಡಿ ಒಳಗಡೆ ಕೆಮಿಕಲ್ ಹಾಕಿ ಬಣ್ಣ ಹಾಕಿರೋದು, ಅದು ಕೃತಕ ಬಣ್ಣ ಹಾಕಿ ಅವರು ಅದನ್ನು ತಯಾರಿಸಿರ್ತಾರೆ. ಅದರಿಂದ ಅದು ಕೆಂಪು ಬಣ್ಣ ನಮ್ಮ ಕೈಗೆ ಅಂಟ್ಕೊಂಡ್ಬಿಡ್ತೈತಿ. ಅಂಥ ಹೊತ್ತಿನಾಗ ನಾವೇನು ಮಾಡಬಾರ್ದು, ಅದನ್ನು ನಾವು ಸೇವನೆ ಮಾಡಬಾರ್ದು. ತಂದ ಮೇಲೂ ನಿಮ್ಗೆ ಗೊತ್ತಾಯಿತು, ಇಂಥ ಟೆಸ್ಟ್ ಮನೆಯಾಗ ತಂದ ಮೇಲೆ ಈ ರೀತಿ ಖಾರದ ಪುಡಿ ಸಿಗ್ತಾ ಇದೆ ಅಂದರೆ, ಆ ತಯಾರಕರು ಅಥವಾ ಅಂಥದ್ದು ಏನು ಯಾವುದೋ ಒಂದು ತಯಾರಕ ಅಥವಾ ಬ್ರ್ಯಾಂಡಿಂದ ತಂದಿರ್ತೀರ ಅಂಥದನ್ನು ಯೂಸ್ ಮಾಡಬಾರ್ದು. ಒಂದು ಇದೇ ರೀತಿ ಅರಿಶಿನ ಪುಡಿನೂ ನಾವು ಏನು ಮಾಡ್ಬೋದು, ಪ್ರಾತ್ಯಕ್ಷಿಕವಾಗಿ ಪ್ರಾಕ್ಟಿಕಲಾಗಿ ಮಾಡ್ಬೋದು. ಅದೇ ರೀತಿ ಒಂದು ಚಮಚ ಅರಿಶಿನ ಪುಡಿನ ನೀರಲ್ಲಿ ಹಾಕಿ ಅದು ತನ್ನ ಬಣ್ಣಗಳನ್ನೆಲ್ಲ ಬಿಡ್ತಾ ಹೋಯಿತು ಅಂತಂತಂದರೆ ಅದು ಕಲಬೆರಕೆ ಆದಂಥದ್ದು ಅರಿಶಿನ ಪುಡಿ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ಆಹಾರನ ಅಥವಾ ಪದಾರ್ಥಗಳನ್ನು ತರೋಕ್ಕಿಂತ ಮುಂಚೆ ಇದು ಎಷ್ಟು ನಮಗೆ ಆರೋಗ್ಯಕ್ಕೆ ಮುಖ್ಯವಾಗಿದೆ ಅದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ಈಗ ನಮ್ಮ ಸಂಸ್ಕೃತಿ ಹೇಗಿದೆ ಅಂತಂತಂದ್ರೆ, ನಮ್ಮಲ್ಲಿ ಸುತ್ತಮುತ್ತ ಬೆಳೆಯುವಂಥ ಆಹಾರಗಳನ್ನ ನಾವು ಏನು ಬೆಳಿತೀವಲ್ಲ ಅದು ನಮಗೆ ಆರೋಗ್ಯಕರ ಆಗುತ್ತೆ. ಅದನ್ನು ಬಿಟ್ಟು ನಾವು ಪಾಶ್ಚಿಮಾತ್ಯದ ಆಹಾರವನ್ನು, ಬೇರೆ ಪ್ರಾಂತ್ಯದ ಆಹಾರವನ್ನು ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ನಮಗೆ ಅಡಾಪ್ಟ್ ಮಾಡ್ಕೋತಾ ಬರ್ತಾಯಿದ್ದೀವಿ. ಇಂಥ ಆಹಾರ ನಮಗೆ ಆಹಾರವಲ್ಲ, ಅದು
ಆರೋಗ್ಯಕ್ಕೆ ವಿಷಕಾರಿಯಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ತಾರೆ. ಇಂಥ ಕಲಬೆರಕೆ ಆದವ್ರಿಗೆ ನಾವು ಏನಾದರೂ ಕಾಯ್ದೆ ಇಲ್ವಾ, ಅವ್ನು ತಡೆಗಟ್ಟಬಹುದಾ ಅನ್ನೋಕ್ಕೆ ನಮಗೇನಾಗಿದೆ ಅಂದರೆ, ಕಲಬೆರಕೆ ತಡೆ ಅಧಿನಿಯಮ ಅಂತಂತೇಳಿ 1954 ಬಂದಿದೆ. ಇದು ಬಂದರೆ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತ, ಆ ಕಾಯ್ದೆ ಕೆಳಗಡೆ ಯಾವುದೋ ವಸ್ತು ಗುಣಮಟ್ಟ ಸರಿ ಇಲ್ಲ ಅಂತಂದರೆ, ನಾನು ಹೇಳಿದೆ ನಿಮ್ಮ ಖಾರದ ಪುಡಿ ಸರಿ ಇಲ್ಲ ಅಂತಂದರೆ, ಆ ಖಾರದ ಪುಡಿ ಯಾರು ತಯಾರಕರದಾನ ಅವನ ಮೇಲೆ ನಾವು ಕೇಸ್ ಹಾಕುವಂಥ ಅಥವಾ ದೂರನ್ನು ಸಲ್ಲಿಸುವಂಥದ್ದು ನಮಗೊಂದು ಕಾಯ್ದೆ ಇದರ ಕೆಳಗಡೆ ಬಂದಿದೆ. ಮತ್ತೊಂದು, ಅದು ಆರೋಗ್ಯಕ್ಕೆ ಹಾನಿಕಾರ ಆಗಿರ್ತೈತಿ. ಅದನ್ನು ನಾವೇನು ಮಾಡ್ತಾರಂದ್ರೆ, ಈಗ ನೀವು ಒಂದು ಖಾರದ ಪುಡಿ ಕಂಪನಿ ಮೇಲೆ ನೀವು ಕೇಸ್ ಹಾಕಕ್ಕೆ ಬಂದ್ರಿ ಅಂತಂದರೆ, ಮೊದಲು ನಾವೇನು ಮಾಡ್ತೀವಿ, ಅದನ್ನು ಲ್ಯಾಬೊರೇಟರಿ ಟೆಸ್ಟ್ ಮಾಡೋಕ್ಕೆ ಕಳಿಸ್ತೀವಿ. ಲ್ಯಾಬೊರೇಟರಿ ಟೆಸ್ಟ್ ಮಾಡೋಕ್ಕೆ ಕಳಿಸಿದ ಮೇಲೆ ಆ ಲ್ಯಾಬೊರೇಟರಿ ಒಳಗೆ ಹೇಳ್ತಾರೆ ಏನಂತೆ, ಇದರ ಗುಣಮಟ್ಟ ಸರಿ ಇಲ್ಲ, ಇದರೊಳಗೆ ಏನೇನೋ ಅವರು ಹಾಕಿದ್ದಾರೆ, ಕಲಬೆರಕೆ ಮಾಡಿದ್ದಾರೆ ಅಂತಂತ ಹೇಳಿ ಅದು ನಮಗೆ ಹೇಳ್ತಾರೆ. ಅಂಥದ್ದು ಕಂಡು ಬಂದಮೇಲೆ ನಾವೇನು ಮಾಡ್ತೀವಿ, ಆ ಲ್ಯಾಬೊರೇಟರಿ ರಿಪೋರ್ಟ್ ಮೇಲೆ ಅವರನ್ನು ನಾವು ನೋಟಿಸನ್ನು ಕಳಿಸುವಂಥ ವ್ಯವಸ್ಥೆ ನಮಗೆ ಈ ಗ್ರಾಹಕರ ಕಾಯ್ದೆ ಕೆಳಗಡೆ ಬರ್ತಾಯಿದೆ. ಇನ್ನೊಂದು, ಆಹಾರ ಭದ್ರತೆ ಮತ್ತು ಮಾನದಂಡನ ಕಾಯ್ದೆ ಅಂತೇಳಿ 2006 ಒಂದು ಕಾಯ್ದೆ ಬಂದಿದೆ. ಅಲ್ಲೇ ಈ ಕಾಯ್ದೆ ಅಡಿ ಆಹಾರ ಉತ್ಪನ್ನ ಆದ ಅಥವಾ ಸಂಸ್ಕರಣೆ, ವಿತರಕರು, ಮಾರಾಟರು ಯಾವುದೇ ಒಂದು ವ್ಯಕ್ತಿ ರಾಸಾಯನಿಕ ಅಥವಾ ಅಪಾಯಕರ ವಸ್ತುಗಳನ್ನು ಬಳಸಿದರೆ ಅವ್ರಿಗೆ ಕಠಿಣ ಶಿಕ್ಷೆ ಒದಗಿಸ್ತೀವಿ. ಅದರಲ್ಲಿ ಏನಪ್ಪ ಶಿಕ್ಷೆ ಅಂತಂದರೆ, 1 ಲಕ್ಷದವರೆಗೆ ದಂಡ ಐತೆ ಅವರಿಗೆ, ಮತ್ತು 6 ತಿಂಗಳಿಂದ 7 ತಿಂಗಳ ಜೈಲು ಶಿಕ್ಷೆ ಕೂಡ ನಾವು ಇದ್ರ ಕೆಳಗಡೆ ನಾವು ಕೊಡ್ತೀವಿ ಅಂತಂಥೇಳಿ ನಮ್ಮ ಕಾಯ್ದೆ ಹೇಳ್ತಾ ಇದೆ. ಭಕ್ಷ್ಯ ಪದಾರ್ಥಗಳು ಮತ್ತು ಭ್ರಷ್ಟಾಚಾರ ಕಾಯ್ದೆ ಇದೆ. ನಾವು ಏನಪ್ಪ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ ಅಂತ ಇದೆ, 54 ಬಂದಿರೋಂಥದ್ದನ್ನ. ಅದನ್ನು ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಅದಕ್ಕೆ ಒಂದು ಕಾನೂನಾದ ವ್ಯವಸ್ಥೆ ಫುಡ್ ಸೇಫ್ಟಿ ಆಫ್ ಅಥಾರಿಟಿ ಫಸ್ಸಿ ಅಂತ ಹೇಳ್ತಾ ಇದ್ವಿ. ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಆಹಾರ ತಯಾರಕನು ಅಂದರೆ ಮಾರಾಟ ಮಾಡುವಕ್ಕೆ ಮುಂಚೆ ಅವನೇನು ಮಾಡಬೇಕು, ಈ ಸಂಸ್ಥೆ ಕಡೆಗೆ ತನ್ನ ಮಾನ್ಯತೆಯನ್ನು ಪಡೆದುಕೊಳ್ಬೇಕು. ಮಾನ್ಯತೆ ಪಡೆದುಕೊಂಡ ಮೇಲೆ ಆ ಪದಾರ್ಥ ಮಾತ್ರ ನಾವು ಮಾರ್ಕೆಟಿಗೆ ಅಂದರೆ ಮಾರಾಟಕ್ಕೆ ಬಿಡಲ್ಲ ಬರ್ತೈತಿ. ಅದರ ಪ್ರಕಾರ IPC ಸೆಕ್ಷನ್ 272 ಮತ್ತು 76 ಒಳಗೆ ಯಾರಾದರೂ ಕಲಬೆರಕೆ ಆದಂಥ ಆಹಾರವನ್ನು ತಯಾರು ಮಾಡಿದರೆ, ಮಾರಾಟ ಮಾಡಿದರೆ IPC ಕೆಳಗಡೆ ನಾವು ಅವನ ಶಿಕ್ಷೆನ ವಿಧಿಸ್ತೀವಿ ಅಂತ ಹೇಳ್ಬೋದು. ಈಗ ನಾವು ಇನ್ನೊಂದು ಹೇಳಬೇಕಂದ್ರೆ, ಶ್ರೋತೃ ಬಾಂಧವರೇ, ನಾವು ಗ್ರಾಹಕರಾಗಿ ಎಚ್ಚರಿಕೆ ವಹಿಸಬೇಕು. ಪ್ಯಾಕೆಟಲ್ಲಿ ಲೈಸೆನ್ಸ್ ನೋಂದಣಿ ಸಂಖ್ಯೆ ಐತಿಲ್ಲ ನೋಡಬೇಕು. ಖರೀದಿಸೋಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ಪ್ಯಾಕೆಟನ್ನು ಓದಬೇಕು. ಹೇಗೆ ಓದಬೇಕಪ್ಪ? ಫಾರ್ ಎಕ್ಸಾಂಪಲ್, ಇವತ್ತು ನಾವೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬರ್ತೀನಿ ಮನೆಗೆ. ಬಿಸ್ಕೆಟ್ ಪ್ಯಾಕೆಟ್ ತಂದ ತಕ್ಷಣ ಫಸ್ಟಿಗೆ ನಾವು ನೋಡೋದೇನು, ಅದರದ್ದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ಮೇಲೆ ಏನು ಬರೆದಿರ್ತಾರೆ, 20% ಎಕ್ಸ್ಟ್ರಾ ಅಂತ ಬರೆದಿರ್ತಾರೆ. ನನ್ನ ಕಣ್ಣಲ್ಲಿ ಹೋಗಿರ್ತೈತಿ. ಅದನ್ನು ನಾನು ನಂದು ಇದರೊಳಗೆ ಹಾಕ್ಕೋತೀನಿ. ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು 1-2 ಸೆಕೆಂಡ್ ನಾವು ಅದನ್ನು ಓದುವಂಥದ್ದು ಅಭ್ಯಾಸನ ಬೆಳೆಸ್ಬೇಕಾಗತ್ತೆ. ಏನೇನು ಓದಬೇಕಪ್ಪ? ಫಸ್ಟಿಗೆ ಅದರ ಮೇಲಿರುವಂಥ ತಯಾರಿಸುವಂಥ ದಿನಾಂಕ, ಅದನ್ನು ಮ್ಯಾನುಫ್ಯಾಕ್ಚರ್ ಡೇಟ್ ಅಂತ ಹೇಳ್ತೀವಿ. ಅದು ಆದಮೇಲೆ ಅದರ ಕೆಳಗಡೆ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ, ಅದನ್ನು ಚೆಕ್ ಮಾಡಿ. ಆಮೇಲೆ ಇದರೊಳಗೆ ಏನೇನು ಸಾಮಾನು ಹಾಕಿದಾರಾ ಅಂತಂತ ಒಂದು ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ಒಳಗಡೆ ಮೈದಾ ಎಷ್ಟಿದೆ, ಸಕ್ಕರೆ ಎಷ್ಟಿದೆ, ಅಥವಾ ಅವ್ರು ಏನು ಹೇಳ್ತಾರೆ, ಈಗಿನ ಎಲ್ಲ ಪ್ರತಿಯೊಂದು ಬಿಸ್ಕೆಟ್ ನೋಡಿರಿ, ನೀವು ನಾಳೆಯಿಂದ ನೀವು ಆ ಬಿಸ್ಕೆಟ್ ತೊಗೊಳೋಕ್ಕಿಂತ ಮುಂಚೆ ಓದ್ತೀರಿ ಅಂತ ನನಗೆ ಗೊತ್ತಿದೆ. ನೀವು ಓದಿದ ಮೇಲೆ ನೀವು ಫಸ್ಟಿಗೆ ನಡೆದು ಒಂದು ವೆಜಿಟೇಬಲ್ ಆಯಿಲ್ ಅಂತ ಒಂದು ಹೆಸರನ್ನು ಹಾಕಿರ್ತಾರೆ. ಏನಪ್ಪ ಇದು ವೆಜಿಟೇಬಲ್ ಆಯಿಲು? ಇದು ನಮಗೆ ಆರೋಗ್ಯಕ್ಕೆ ಚಲೋನಾ? ಇದು ಮೈದಾ ನಮಗೆ ಚಲೋನಾ? ಈಗೆಲ್ಲ ಪದಾರ್ಥಗಳು ನಿಮಗೆ ಎಷ್ಟು ತಿನ್ನುವಂಥ ಆಹಾರಗಳು ಎಷ್ಟು ಗುಣಮಟ್ಟವಾಗಿ ಇದೆ ಅಂತಂದು ನಾವು ವಿಚಾರ ಮಾಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಆ ಬಿಸ್ಕೆಟ್ ಬಂಡಲಲ್ಲಿ ಮೈದಾ ಅಂತಿತ್ತು ಮತ್ತು ಅದರ ಸಕ್ಕರೆ ಅಂತಿತ್ತು. ಅವರು ಸಕ್ಕರೆ ಅಂತೇಳಿ ಡೈರೆಕ್ಟ್ ವರ್ಡ್ ಯೂಸ್ ಮಾಡೋದಿಲ್ಲ, ಅದಕ್ಕೊಂದು ಸೈಂಟಿಫಿಕ್ ವರ್ಡ್ ಹುಡ್ಕೋತಾರೆ. ಸೈಂಟಿಫಿಕ್ ವರ್ಡ್ ಹುಡುಕಿ ಅದನ್ನು ಹಾಕಿರ್ತಾರೆ. 0 ಕ್ಯಾಲರೀಸ್ ಅಂತ ಹೇಳ್ತಾರೆ. 0 ಕ್ಯಾಲರೀಸ್ ಮೈದಾ ಒಳಗಿರುತ್ತೆ, ಮತ್ತು ಸಕ್ಕರೆ ಇರ್ತೈತಿ, ಮುಂದೆ ವೆಜಿಟೇಬಲ್ ಆಯಿಲ್ ಅಂತಿರುತ್ತೆ. ಇದೆಲ್ಲ ಇದ್ದ ಮೇಲೆ 0 ಕ್ಯಾಲರೀಸ್ ಅನ್ನೋದು ಏನಾಗುತ್ತೆ, ಅದು ನಮಗೆ ಅದು ಗ್ರಾಹಕರು ಮೋಸವಾಗಿ ಮಾರಾಟ ಮಾಡ್ತಾರೆ. ಇನ್ನೊಂದು ನಾನು ನಿಮಗೆ ಎಕ್ಸಾಂಪಲ್ ಹೇಳಬೇಕಂತಂದರೆ, ಒಳ್ಳೆ ಬ್ರ್ಯಾಂಡದ್ದು ನಾನು ಇವತ್ತು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕಂದರೆ ಇದು ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಆಗಿರೋದ್ರಿಂದ ಅದನ್ನು ನಮ್ಮದು ಹಂಚ್ಕೋತಾ ಇದ್ದೀನಿ. ಏನಪ್ಪ, ಈಗ ಬೋರ್ಮಿಟಾ ಅನ್ನೋ ಒಂದು ಬ್ರ್ಯಾಂಡ್ ಇದೆ. ಇದ್ರ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಮ್ಮ ವೆಲ್ ನೋನ್ ಬ್ರ್ಯಾಂಡ್. ನಮಗೆ ಇದನ್ನು ನಾವು ಏನಂತ ಹೇಳ್ತೀವಿ, ಹೆಲ್ತ್ ಡ್ರಿಂಕ್ ಅಂತ ಹೇಳಿ ಅದು ಅಡ್ವರ್ಟೈಸ್ಮೆಂಟ್ ಬೇರೆ ಎಲ್ಲಿ ಅದು ಜಾಹೀರಾತುಗಳಲ್ಲಿ ಅದನ್ನ ಬಿಸ್ತರ್ಸ್ ಅಂತ ಹೇಳ್ತಿರ್ತಾರೆ, ಅಥವಾ ಅದರ ಲೇಬಲ್ ಮೇಲೂ ಬರೆದಿರ್ತಾರೆ ಇದು ಹೆಲ್ತ್ ಡ್ರಿಂಕ್ ಇದೆ ಅಂತ. ಬಟ್ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಂದು ಜಡ್ಜ್ಮೆಂಟ್ ಕೊಡ್ತು, ಹೆಲ್ತ್ ಡ್ರಿಂಕ್ ಒಳಗಡೆ ಇದು ಬರುವುದಿಲ್ಲ. ಯಾಕಂದರೆ ಹೆಲ್ತ್ ಡ್ರಿಂಕ್ ಒಳಗಡೆ ಇಂತಿಂಥ ಕ್ಯಾಟಗರೀಸ್ ಇರಬೇಕಂತ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಪ್ರಕಾರ ಇದು ಅದ್ರ ಕ್ರೈಟೀರಿಯಾಸನ್ನು ಫುಲ್ಫಿಲ್ ಮಾಡ್ತಾ ಇಲ್ಲ.
ಅದಕ್ಕೇನು ಬೇಡಿಕೆ ಅದ್ರ ಪ್ರಕಾರ ಇದು ತಯಾರಕರು ಮಾಡಿಲ್ಲ ಅಂತಂದು ಹೇಳಿ ಅವ್ರು ಏನು ಮಾಡ್ತಾರೆ, ಇದನ್ನು ನಮಗೆ ಕೊಡ್ತಾ ಇಲ್ಲ. ಅದಕ್ಕೆ ಇದು ಏನಾಗುತ್ತೆ ಅಂದರೆ ಅದು ಹೆಲ್ತ್ ಡ್ರಿಂಕ್ ಅಂತಂದೇಳಿ ಕನ್ಸಿಡರ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹೌದಪ್ಪ, ಹೆಲ್ತ್ ಡ್ರಿಂಕು ನಾವೇನು ಮಾಡ್ತೀವಿ, ಅದಲ್ಲದೆ ಮತ್ತೊಂದು ಬ್ರ್ಯಾಂಡ್ ನೋಡ್ತೀವಿ, ಇದು ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ತಾನೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇರ್ಬೋದು, ಅಥವಾ ನಾನು ಎತ್ತರ ಆಗ್ತೀನಿ ಅಂತೀನಿ, ಅದಕ್ಕೆ ನಾನು ತೊಗೋತೀನಿ. ಯಾವುದೇ ಒಂದು ವ್ಯಕ್ತಿ ಆಹಾರ ತಗೊಳ್ಳೋ ಅಥವಾ ಸೇವನೆ ಮಾಡೋಕ್ಕಿಂತ ಮುಂಚೆ ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಾವು ಅದನ್ನು ಮನದಟ್ಟೆ ಮಾಡ್ಕೊಳ್ಳಬೇಕು. ಒಂದು ಡೇಟ್ ನೋಡಬೇಕು, ಎಕ್ಸ್ಪೈರಿ ಡೇಟ್ ನೋಡಬೇಕು. ಅಂದರೆ ಫಸ್ಟ್ ಫುಡ್ ಲೈಸೆನ್ಸ್ ಅಥಾರಿಟಿ ಕೆಳಗಡೆ ಅವ್ರಿಗೊಂದು ಈಗ ನಾವು GST ಒಂದು ಹೆಂಗೆ ನಂಬರ್ ಕೊಡ್ತೀವಲ್ಲ, ಪ್ರತಿಯೊಂದು ಒಂದೊಂದು ಬ್ರ್ಯಾಂಡಿಗೆ ಅವ್ರು ಏನು ಮಾಡ್ತಾರೆ, ಒಂದು ಲೈಸೆನ್ಸ್ ನಂಬರನ್ನು ಕೊಟ್ಟಿರ್ತಾರೆ. ಅದು ಅವ್ರು ಕಂಪಲ್ಸರಿ ತಮ್ಮ ಪೊಟ್ಟಣದ ಮೇಲೆ ಅಥವಾ ಅದು ಪಾಕೆಟ್ ಮೇಲೆ ಅವರೇನು ಮುದ್ರಣ ಮಾಡಿರಬೇಕು. ಇನ್ನೊಂದು ಹೇಳ್ತೀವಿ, ಇದು ಒಂದು ಗ್ರೀನ್ ಚಿಹ್ನೆ ಮತ್ತು ರೆಡ್ ಚಿಹ್ನೆ ಅಂತ ಬರ್ತೈತಿ. ಅದು ಎದಕ್ಕೆ ಕೊಡ್ತಾರಪ್ಪ, ಅದು ಒಂದು ನಮಗೆ ಇದು ಶಾಕಾಹಾರಿನೋ ಅಥವಾ ಮಾಂಸಾಹಾರಿನೋ. ಈ ನಾವು ಸೇವಿಸೋ ಆಹಾರ ಶಾಕಾಹಾರಿ ಇದ್ದರೆ ಅದು ನಮಗೆ ಹಸಿರು ಚಿಹ್ನೆಯಲ್ಲಿರುತ್ತೆ, ಅಥವಾ ನಾವು ಮಾಂಸಾಹಾರಿಗಳ ರೆಡ್ ಚಿಹ್ನೆಯಲ್ಲಿ ಇರ್ತೈತಿ. ಅಂಥದ್ದನ್ನು ನಾವು ನೋಡ್ಬೋದು. ಈಗ ಉದಾಹರಣೆಗೆ ಐಸ್ ಕ್ರೀಮು, ಇದು ಶಾಕಾಹಾರಿನೋ ಮಾಂಸಾಹಾರಿನೋ, ಅದರಲ್ಲಿ ಮೊಟ್ಟೆ ಬಳಸ್ತಾರೆ. ಇದು ಸುಲಭವಾಗಿ ನಾವು ಕಂಡುಹಿಡಬೇಕು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅದು ಚಿಹ್ನೆ ನೋಡಿದ್ರಿ ಅಂತಂದರೆ ಅದ್ರ ಮೇಲೆ ಮುದ್ರಣ ಆಗಿರ್ತೈತೆ ರೆಡ್ ಮತ್ತು ಗ್ರೀನ್ ಇತ್ತು ಅಂದರೆ ನಾವು ಶಾಕಾಹಾರಿಗಳದನ್ನು ತಿನ್ನಬಹುದು ಅಂತಂದೇಳಿ ಆ ಚಿಹ್ನೆ ಹೇಳ್ತೈತೆ. ಈಗ ಇನ್ನೂ ಒಂದು ಅಡ್ವಾನ್ಸ್ ಮಾಡ್ತಾ ಇದ್ದಾರೆ. ಹೇಗಂತಂತಂದ್ರೆ, ಈಗ ಶುಗರ್ ಪೇಷಂಟ್ಗಳಿಗೆ ತಿನ್ನಬೇಕೋ ತಿನ್ನಬಾರ್ದು ಅನ್ನೋದನ್ನ ಅವ್ರ ಲೇಬಲ್ ಮೇಲೆ ಹಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ನಾವು ಇದು ಶುಗರ್ ಕಂಟೆಂಟ್ ಐತಿ ಅಂತಂತೇಳಿ ಈಗ ಅವರು ಮಾರ್ಕೆಟಿಂಗ್ ತೊಗೊಂಬರ್ತಾ ಇದ್ದಾರೆ. ಅದನ್ನು ಕಂಪಲ್ಸರಿ ಮಾಡೋದು ಯಾರು, ನಮ್ಮ ಫುಡ್ ಸೇಫ್ಟಿ ಆಫ್ ಅಥಾರಿಟಿ ಆಫ್ ಇಂಡಿಯಾ ಅವರು ಏನು ಮಾಡಿದರು, ಇದನ್ನು ನೀವು ಮುದ್ರಣ ಮಾಡಲೇಬೇಕು ಅಂಥೇಳಿ ತಯಾರಕರ ಮೇಲೆ ಅದನ್ನೊಂದು ಕಾಯ್ದೆಯನ್ನು ಹಾಕಿದ್ರಿಂದ ಈ ಪ್ರತಿಯೊಂದು ವಸ್ತುಗಳು ಅದು ಶುಗರ್ ಫ್ರೀ ಇತ್ತು ಇಲ್ಲೋ ಅದನ್ನು ಟೆಸ್ಟ್ ಮಾಡಿ ನಾವು ಕೊಟ್ಟಿರ್ತಾರೆ. ಅದನ್ನು ನಾವು ಒಂದ್ಸಲ ನೋಡಬೇಕು. ನಾನು ಹೇಳ್ತಾ ಇದ್ದೆ, ಲೇಬಲ್ ಪಡೆಗ ಇಂಡಿಯಾ ಅಂತಂದರೆ ಪ್ರತಿಯೊಂದು ಯಾವುದು ಚಿಪ್ಸ್ ಪ್ಯಾಕೆಟ್ ತೊಗೊಳ್ರಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಈಗ ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಫ್ರೂಟ್ ಜಾಮ್ ಮೊದಲೇ ನಮ್ಮ ಅಜ್ಜಿಗಳು ನಮ್ಮ ಅಮ್ಮಗಳೆಲ್ಲ ಏನೇನು ಮಾಡ್ತಾಯಿದ್ರು, ಜಾಮನ್ನು ಮನೆಯಲ್ಲೇ ಎಲ್ಲ ಥರ ಹಣ್ಣನ್ನು ತೊಗೊಂಬಂದು ನಾವು ತಯಾರು ಮಾಡ್ತಾಯಿದ್ವಿ ಜಾಮನ್. ಈಗ ನಾವೇನು ಮಾಡ್ತೀವಿ, ಮಾರ್ಕೆಟಿಗೆ ಹೋಗಿ ನಮ್ಮ ಈ BG ಶೆಡ್ಯೂಲ್ ಒಳಗಡೆ ಅಥವಾ ನಾವು ನಮ್ಮ ಅದರ ಕೆಲಸಗಳ ಪ್ರಾಮುಖ್ಯತೆ ಕೊಡೋದ್ರಿಂದ ಈ ಆಹಾರ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ತೊಗೊಂಬಂದ್ಬಿಡ್ತೀವಿ. ತಂದ ಮೇಲೆ ಅದನ್ನು ನಾವು ಒಂದು ಸಲ ಪಾಕೆಟ್ ಓಪನ್ ಮಾಡಿ ಮತ್ತು ಅದಕ್ಕೊಂದೇನೋ ರಬ್ಬರ್ ಬ್ಯಾಂಡ್ ಹಾಕಿ ಏನೋ ಹಾಕಿ ಅದನ್ನು ಮುಚ್ಚಿಟ್ಟು 6 ತಿಂಗಳಗಟ್ಟಲೆ ಯೂಸ್ ಮಾಡ್ಕೊತ ಹೋಗ್ತಾ ಇರ್ತೀವಿ. ಅದ್ರ ಒಳಗಡೆ ಸಣ್ಣಗೆ ಫಂಗಸ್ ಬರುವಂಥದ್ದು ಸಾಧ್ಯತೆ ಇರ್ತೈತಿ. ಅದಕ್ಕೆ ಹೇಳ್ತಾರೆ, ಈ ಆಹಾರ ಮುದ್ರಣ ಪಾಕೆಟ್ ಮೇಲೆ ನಿಮ್ಗೆ ಇನ್ನೊಂದು ಕೊಡ್ತಾರೆ, ಬೆಸ್ಟ್ ಬಿಫೋರ್ ಯೂಸ್ ಅಂತ ಇರ್ತೈತಿ. ಬೆಸ್ಟ್ ಬಿಫೋರ್ ಯೂಸ್ ಅಂದ್ರೇನು, 3 ತಿಂಗಳ ಅಂತ ಇರ್ತೈತಿ. ಆಮೇಲೆ ಇನ್ನೊಂದು ಎಕ್ಸ್ಪೈರಿ ಡೇಟ್ ಅದೇ ಪ್ಯಾಕೆಟ್ ಮೇಲೆ 6 ತಿಂಗಳದ್ದು, ಅಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಆಗಸ್ಟಲ್ಲಿ ತಯಾರಾಗಿದೆ ಅಂತಂದರೆ ಡಿಸೆಂಬರ್ದು ಎಕ್ಸ್ಪೈರಿ ಡೇಟು, ಬಟ್ ಬೆಸ್ಟ್ ಬಿಫೋರ್ ಯೂಸ್ ವಿದಿನ್ 3 ಮಂತ್ಸ್ ಅಂತ ಹಾಕಿರ್ತಾರೆ. ನಮ್ಗೆ ಕನ್ಫ್ಯೂಷನ್ ಆಗಿಬಿಡ್ತೈತಿ. ನಾವು ಏನು ತಿಳ್ಕೊಂಡು ನಮಗೆ ಗೊತ್ತಿರೋದೊಂದು ಎಕ್ಸ್ಪೈರಿ ಡೇಟ್ ಒಂದೇ ಗೊತ್ತಿರ್ತೈತಿ. ನಾ ಏನು ಮಾಡ್ತೀನಿ, ಇವತ್ತು ಯಾವುದೋ ಒಂದು ಜಾಮ್ ಪ್ಯಾಕೆಟನ್ನು ಕಟ್ ಮಾಡಿ ಅದನ್ನ ಇಟ್ಕೊಂಡು ನನಗೆ ಯಾವಾಗ ಅವಶ್ಯಕತೆ ಇದೆ ಬಳಸೋದು ಮತ್ತು ಫ್ರಿಜ್ಜಲ್ಲಿ ಇಡೋದು, ಬಟ್ ಅದ್ರ ಮೇಲೆ ಲೇಬಲ್ ಮೇಲೆ ಏನು ಬರ್ತಿದ್ದಾರೆ, 3 ತಿಂಗಳ ಮಾತ್ರ ಅಂತ, ಅಥವಾ 15 ದಿವಸ, 1 ತಿಂಗಳ ಇಷ್ಟೇ ಇರುತ್ತೆ. ಯಾಕಂದರೆ ಒಮ್ಮೆ ನೀವು ಪ್ಯಾಕೆಟ್ ಕಟ್ ಮಾಡಿದ ಮೇಲೆ ಅದ್ರ ಲೈಫು ಇದೆ ಅಂತಂತೇಳಿ ಹೇಳ್ತಾರೆ. ಅದನ್ನು ನಾವು ತುಂಬ ಗಮನದಲ್ಲಿಟ್ಟು ನೋಡಿಕೊಂಡು ವಸ್ತುಗಳನ್ನು ಬಳಸಬೇಕು. ಅದೇ ರೀತಿ ಕಾಸ್ಮೆಟಿಕ್ಸು ಹಾಗೆ ಇರುತ್ತೆ. ಒಂದು ಸಲ ನೀವು ಯಾವುದಾದ್ರು ಸ್ಕಿನ್ ಕ್ರೀಮು ಯಾವುದೋ ಓಪನ್ ಮಾಡಿದರೆ, ಓಪನ್ ಮಾಡಿದ 3 ವಾರ ಅಥವಾ 4 ವಾರ ಒಳಗಡೆ ಅದನ್ನು ನಾವು ಮುಗಿಸ್ಬೇಕು. ಅಥವಾ ಉಳೀತು ಅಂದರೆ ಅದನ್ನು ಮತ್ತೆ ಪುನಃ ಯೂಸ್ ಮಾಡಬಾರ್ದು ಅನ್ನೋದು ಅದಕ್ಕೆ ಬೆಸ್ಟ್ ಬಿಫೋರ್ ಅಂತಂದರೆ ಓಪನ್ ಮಾಡಿದ ತಕ್ಷಣ ಅದು ಇಷ್ಟು ದಿವಸ ಮುಗಿಸ್ಬೇಕು ಅಂತ ಹೇಳಿ ನಾವು ನಮ್ಗೆ ಏನು ಮಾಡಿದ್ದಾರೆ, ಅದಕ್ಕೊಂದು ಲೇಬಲ್ ಮೇಲೆ ಚಿತ್ರವನ್ನು ಕೊಟ್ಟಿರ್ತಾರೆ. ಇದು ನೆಕ್ಸ್ಟ್ ಇನ್ನೊಂದು ತೊಗೋತೀವಿ ನಾವು, ಯಾವುದಪ್ಪ ಅಂತಂತಂದರೆ ಮಕ್ಕಳಿಗೆ ಕೆಚಪ್ ತೊಗೋತೀವಲ್ಲ, ಕೆಚಪ್ ಕೆಳಗಡೆ ಹಿಂದುಗಡೆ ಒಂದು ನೀವು ನಾಳೆ ಯಾವುದೋ ಒಂದು ಅಂಗಡಿಗೆ ಹೋದರೆ ಬ್ರ್ಯಾಂಡ್ ಯಾವುದೋ ಒಂದು ನೋನ್ ಬ್ರ್ಯಾಂಡ್ ತೊಗೊಂಬರ್ತೀರಿ. ಅದರೊಳಗೆ ಒಂದು ಪೆಸ್ಟಿಸೈಡ್ ಅಂತಂತಂದರೆ ಔಷಧ, ಗಿಡಕ್ಕೆ ಹಾಕೋ ಔಷಧ ಏನಿರುತ್ತಲ್ಲ ಅಂಥದ್ದೇ ಒಂದು ವಸ್ತುವನ್ನು ಅದ್ರ ತಯಾರು ಮಾಡಿ ಕೊಟ್ಟಿದೆ. ಆ ವಸ್ತು ಇತ್ತು ಅಂತಂದರೆ ಅದ್ರ ಮೇಲೆ ನೀವು ಏನು ಮಾಡಬೇಕು, ಅದನ್ನು ನೀವು ಜಾಮ್ ಒಳಗಡೆ ಏನು ಹೇಳ್ತಾರೆ, ಇದು ಎಲ್ಲ ಹಣ್ಣಿನಿಂದ ತಯಾರಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಹಣ್ಣು ಹಾಕಿರ್ತಾರೆ, 8 ಥರ ಹಣ್ಣು ಅಂತೇಳಿ ನಮಗೆ ಅಡ್ವರ್ಟೈಸ್ಮೆಂಟ್ ಮೇಲೆ ತೋರಿಸ್ತಾರೆ. ಎಕ್ಸಾಂಪಲ್ ಇವತ್ತು ನಾವು ಅದನ್ನು ಬ್ಯಾಕ್ಸೈಡ್ ಚೆಕ್ ಮಾಡಿ ನೋಡಿದರೆ ಅದರೊಳಗೆ 62.6 ಶುಗರ್ ಅಂತ ಇರುತ್ತೆ. ಈ 62.6 ಅಂದರೆ ಇಡೀ ಬಾಟ್ಲಿಗೆ ಆಯಿತು. ಇವತ್ತು ನಾನು ಒಂದು ಬ್ರೆಡ್ ಸ್ಲೈಸಿಗೆ ಒಂದು ಏನಾದರೂ
ಒಂದು ಕಿಸಾನ್ ಇದನ್ನು ಅಪ್ಲೈ ಮಾಡಿದೆ ಅಥವಾ ಯಾವುದೋ ಫ್ರೂಟ್ ಜಾಮ್ ಅಪ್ಲೈ ಮಾಡಿದೆ ಅಂತಂದರೆ ಅದು ಎಷ್ಟು ಕ್ಯಾಲರೀಸ್ ಇರ್ತೈತೆ ಅಂತಂದರೆ 1 ಚಮಚೆಗೆ ಅದು ಅಂದರೆ ಶುಗರ್ ಕಂಟೆಂಟನ್ನು ಅದು ಹೊಂದಿರ್ತೈತೆ. ಸೊ ಇಂಥ ಹೊತ್ತಿನಾಗ ನಾವು ಏನು ಮಾಡಬೇಕು, ಈ ಕಿಸಾನ್ ಇರಲಿ ಯಾವುದೇ ಇರಲಿ ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೆಲ್ದಿ ಟೆಸ್ಟ್ ಮಾಡಿ ಮಾಡಬೇಕು. ಇವತ್ತು ನಾವು ಏನು ಮಾಡ್ತೀವಿ ಅಂತಂದರೆ ಹುಳಿಯಲ್ಲಿ ಬಣ್ಣ ಹಚ್ಕೋತೀವಿ. ಈ ಬಣ್ಣ ಹಚ್ಕೋಬೇಕಾದ್ರೆ ಅದು ಹರ್ಬಲ್ ಇರಬೇಕು, ನಮಗೆ ಹಾನಿಕರ ಆಗಬಾರ್ದು, ಅದು ಆಗಬಾರ್ದು ಅಂತ ಎಷ್ಟೊಂದು ಪ್ರಿಕಾಷನರಿ ತೊಗೊಂಡು ನಾವು ಏನು ಮಾಡ್ತೀವಿ, ಬಣ್ಣವನ್ನು ಖರೀದಿ ಮಾಡ್ತೀವಿ. ಅದೇ ನಾವು ಈ ದಿನನಿತ್ಯ ತಿನ್ನುವಂಥ ಆಹಾರೊಳಗೆ ಎಷ್ಟು ಥರ ಬಣ್ಣ ಇರುತ್ತೆ. ಈಗ ನಾವು ಒಂದು ಯಾವುದೋ ಡ್ರಿಂಕ್ ಕುಡಿತೀವಿ, ಆ ಡ್ರಿಂಕ್ ಕುಡಿದ್ರೆ ಅದೊಂದು ಎಕ್ಸಾಂಪಲ್ ಹೇಳಬೇಕಾಗುತ್ತೆ ನಿಮಗೆ. ಈಗ ಅದರೊಳಗೆ ಏನು ಮಾಡ್ತಾರೆ ಅಂದರೆ, ಈಗ ಯಾವುದೋ ಒಂದು ಯೆಲ್ಲೋ ಕಲರ್ ಕಂಟೆಂಟ್ ಇರುವಂಥ ಯಾವುದೋ ಒಂದು ಡ್ರಿಂಕ್ ತೊಗೊಳ್ಳಿ, ಅದರೊಳಗೆ ಏನು ಮಾಡ್ತಾರೆ ಸನ್ಸೆಟ್ ಯೆಲ್ಲೋ ಅಂತಂದರೆ ಒಂದು ಕೆಮಿಕಲ್ ಹಾಕಿರ್ತಾರೆ. ಆ ಕೆಮಿಕಲ್ ಹಾಕಿ ಅದನ್ನು ಅವರು ತಯಾರಿಸಿಬಿಟ್ಟಿರ್ತಾರೆ. ಅದು ನಮಗೆ ದೇಹಕ್ಕೆ ಹಾನಿಕರ ಆಗ್ತದೆ. ಸ್ಟ್ರಿಂಗ್ ಅಂತೇಳಿ ಈಗ ಹುಡುಗರೆಲ್ಲ ಕುಡಿತಾ ಇರ್ತಾರೆ. ಇದು ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂದರೆ ಅವ್ರಿಗೆ ಮನದಟ್ಟಾಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಸ್ಟ್ರಿಂಗ್ ಅಂತ ಒಂದು ಕೋಲ್ಡ್ ಡ್ರಿಂಕ್ ಬರುತ್ತೆ, ಅದರೊಳಗೆ ಏನು ಮಾಡ್ತಾರೆ, ಅದು ಅಡಲ್ಟ್ರೇಟ್ ಒಂದು ಕಲರ್ ಇರುತ್ತೆ. ಆ ಕಲರನ್ನು ಏನು ಮಾಡ್ತಾರೆ ಇವರು ಹಾಕ್ತಾರೆ. ಅದು ನಮಗೆ ದೇಹಕ್ಕೆ ಹಾನಿಕರ. ಸುತ್ತು ನಮಗೆ ದೇಹ ಹೊರಗಡೆ ಎಷ್ಟು ನಾವು ಕಾನ್ಷಿಯಸ್ ಇರ್ತೀವಿ, ಒಳಗಡೆ ತಿನ್ನುವಂಥ ಆಹಾರ ಬಗ್ಗೆ ನಾವು ತುಂಬ ಕಾನ್ಷಿಯಸ್ ಆಗಿ ಇರಬೇಕಾಗುತ್ತೆ. ಮೊದಲು ಹಿರಿಯರು ಹೇಳ್ತಾ ಇದ್ರು 1 ರಿಂದ 8 ಅಂತ ಹೇಳಿದ್ರು. ಒಂದು ವರ್ಷದಿಂದ 8 ವರ್ಷದೊಳಗೆ ನೀವು ಏನು ಬೇಕಾದ ತಿನ್ಬೋದು, ತುಪ್ಪ, ಹಾಲು, ಮೊಸರು, ಯಾವ ಪದಾರ್ಥಕ್ಕೂ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಅದು ನಿಮ್ಮದು ಫೌಂಡೇಶನ್ ಇದ್ದಂಗೆ ನಮ್ಮದು ಆರೋಗ್ಯ. ಇನ್ನೊಂದು ಹೇಳ್ತೀನಿ, 5 ಪ್ರಾಡಕ್ಟನ್ನು ನಾವು ಯಾವತ್ತೂ ಮನೆಗೆ ತರಬಾರದು ಅಂತ ಹೇಳ್ತೀನಿ. ಯಾವಪ್ಪ ಅಂತಂದ್ರೆ ಬಿಸ್ಕೆಟ್ಸ್. ಯಾವುದೇ ಒಂದು ಬಿಸ್ಕೆಟ್ಸ್ ತೊಗೊಳ್ರೆ ಅದು ನಮಗೆ ಅದರೊಳಗೆ ಜಾಸ್ತಿ ಮೈದಾ ಮತ್ತು ರಿಫೈನ್ಡ್ ಆಯಿಲು ಅದು ಎಲ್ಲ ಅಡಲ್ಟ್ರೇಟ್ ಇರೋದ್ರಿಂದ ಅದನ್ನು ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ಜ್ಯೂಸ್ ಬಗ್ಗೆ ಹೇಳ್ತಾರೆ, ಕಲರ್ ಎಲ್ಲ ಅಡಲ್ಟ್ರೇಟ್ ಕಲರ್ ಹಾಕಿ ಜ್ಯೂಸನ್ನು ತಯಾರು ಮಾಡಿರ್ತಾರೆ. ಆಮೇಲೆ ಕುರ್ಕುರೆ, ಚಿಪ್ಸು ಇಂಥವೇನೇನೋ ತೊಗೊಂಡ್ಬರ್ತೀವಿ ನಾವು. ಇದನ್ನು ಅವು ಕೂಡ ಇವು ಏನಾಗುತ್ತವೆ, ದೇಹಕ್ಕೆ ಹಾನಿಕಾರಕ ಆಗಿರ್ತವೆ. ನೆಕ್ಸ್ಟ್ ಇನ್ನೊಂದು ಹೇಳಬೇಕಂತಂದ್ರೆ, ಈಗ ಇದನ್ನು ಹೇಳ್ಬೋದು, ಯಾವುದೋ ಒಂದು ಫ್ರೂಟ್ ಜಾಮ್ಸ್ ಇರ್ಬೋದು, ಇವು ಎಲ್ಲ ನಮಗೆ ದೇಹಕ್ಕೆ ಹಾನಿಕಾರಕ ಅಂತಾಗಿ ಹೇಳ್ತೇವೆ. ಚಾಕ್ಲೇಟ್ಸ್, ಚೀಪ್ ಚಾಕ್ಲೇಟ್ಸ್ ಅಂತ ಯಾವತ್ತೂ ತರಬಾರ್ದು. ಈಗ ನಾವೇನು ಮಾಡ್ತೀವಿ, 10 ರೂಪಾಯಿ, 2 ರೂಪಾಯಿ, 50 ಪೈಸೆ ಹಿಡ್ಕೊಂಡು 100 ರೂಪಾಯಿ ತನಕ ಚಾಕ್ಲೇಟ್ಸ್ ಇದ್ದಾವೆ. ನಾವೇನು ಮಾಡ್ತೀವಿ, ಮಕ್ಕಳು ಕೇಳ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಪಕ್ಕದ ಅಂಗಡಿಯಲ್ಲಿ ಹೋಗಿ ಕ್ಯಾಂಡೀಸು ಏನೋ ಒಂದು 50 ಪೈಸೆ, ಅದು 1 ರೂಪಾಯಿದು ಚಾಕ್ಲೇಟ್ಸು ಅಥವಾ ಅಂಥ ಕ್ಯಾಂಡೀಸನ್ನು ತಂದು ಕೊಡ್ತಾರೆ. ಆ ಕ್ಯಾಂಡಿ ಒಳಗೆ ಎಷ್ಟೊಂದು ಕಲರ್ಸ್ ಇರ್ತಾವೆ, ಅದು ನಮಗೆ ಮಕ್ಕಳಿಗೆ ಹಾನಿಕರ ಆಗಿ ಬರ್ತಾವೆ. ಇನ್ನೊಂದು ನಾನು ಹೇಳ್ತೀನಿ, ಅಕಸ್ಮಾತ್ ಒಂದು ಮಗುಗೆ ಒಂದು ಕೈಯಲ್ಲಿ ನೀವು ಚಾಕ್ಲೇಟ್ ಹಿಡೀರಿ, ಒಂದು ಕೈಯಲ್ಲಿ ಹಣ್ಣು ಹಿಡೀರಿ, ಮಗು ಯಾವ್ದು ತೊಗೋತೈತಿ, ಚಾಕ್ಲೇಟನ್ನು ತೊಗೋತೈತಿ. ಯಾಕಂದರೆ ಮಗುಗೆ ಚಾಕ್ಲೇಟ್ ಕ್ರೈಮ್ ತಿನ್ನಬೇಕು ಅನ್ನುವಂಥದ್ದು ಇರೋದ್ರಿಂದ ಅದು ನಟ್ಸ್ ಹಾಕಿವಿ, ಅದು ಹಾಕಿವಿ ಅಂತೆಲ್ಲ ಹೇಳ್ತಾರೆ. ನೀವು ಕಂಟಿನ್ಯೂಸ್ ಮಗು ದಿವಸ ಚಾಕ್ಲೇಟ್ಸ್ ಕೊಡ್ತಾ ಹೋದ್ವಿ ಅಂತಂದ್ರೆ ಅಲ್ಲಿ ಏನಾಕೈತಿ ಅಂದರೆ ಮಗು ಮೆದುಳು ಶಕ್ತಿ ಬೆಳೆಯೋಣಿಗೆ ಅದು ಕುಂಠಿತ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಮಾಡೋದು, ಅದೇ ನೀವು ಹಣ್ಣು ತಯಾರಾಗ ಮಾಡಬೇಕಾಗ ಯಾವ ರೈತ ಅದಕ್ಕೇನು ಅಡಲ್ಟ್ರೇಟ್ ಏನೂ ಹಾಕೋದಿಲ್ಲ, ನ್ಯಾಚುರಲ್ ಆಗಿ ಬೆಳೆದಂತ ಬಂದಂಥ ಹಣ್ಣನ್ನು ನಾವು ತಿನ್ನೋದು ನಮಗೆ ಆರೋಗ್ಯಕರ ಅಂತ ಹೇಳ್ತಾ ಇದ್ದೀವಿ. ಒಂದೊಂದು ತಾಜಾ ಮಿಲ್ಕ್ ಅಂತ ಬರ್ತೈತೆ. ತಾಜಾ ಮಿಲ್ಕ್ ಅಂತಂದ ತಕ್ಷಣ ನಾವು ತಗೊಂಡಿದ್ದು ಫ್ರೆಶ್ ಮಿಲ್ಕು ಅಂತ ನಮಗೆ ತೊಗೋತೀವಿ. ಬಟ್ ಅದ್ರೊಳಗಡೆ ನೋಡಿ ನಾವು ಹಿಂದ್ಗಡೆ ಪ್ಯಾಕ್ ಸೈಡ್ ಓದಿದಾಗ ಏನಂತ ಗೊತ್ತಾಕೈತಿ, ತಾಜಾ ಮಿಲ್ಕ್ ಅಂದರೆ ಅದು ಒಂದು ಬ್ರ್ಯಾಂಡ್ ನೇಮ್ ಐತದು. ಓಕೆ, ಅವ್ರೇನು ಮಾಡ್ತಾರೆ, ಫ್ರೆಶ್, ತಾಜಾ, ಟೇಸ್ಟಿ, ಹೆಲ್ದಿ ಅನ್ನೋದನ್ನು ಒಂದು ನಮ್ಮ ಬ್ರ್ಯಾಂಡ್ ನೇಮ್ ಆಗಿ ಅವರು ತೊಗೊಂಡು ಬರ್ತಾರೆ. ಅದನ್ನು ಅವ್ರು ಏನು ಮಾಡ್ತಾರೆ, ಮಾರ್ಕೆಟ್ಗೆ ಬಿಟ್ಟಿರ್ತಾರೆ. ನಮ್ಮ ತಲೆಯಲ್ಲಿ ಇದು ತಾಜಾ ಅಂತಂದರೆ ಅದು ಟೇಸ್ಟಿ ಅಂದರೆ ಫ್ರೆಶ್ ಇರ್ತೈತಿ, ಚಲೋ ಇರ್ತೈತಿ ಅಂತೇಳಿ ಅದನ್ನು ನಾವು ಬ್ಲೈಂಡಾಗಿ ತೊಗೊಂಡು ಬರ್ತೀವಿ. ಅದಕ್ಕೆ ನಾವು ಏನು ಮಾಡಬೇಕು, ಪ್ರತಿ ಸರಿ ಅದನ್ನು ಚೆಕ್ ಮಾಡಿ ನೋಡಿ ತರಬೇಕು. ಆಮೇಲೆ ಇವಾಗ ಥರ ಓಟ್ಸ್ ಬಿಸ್ಕೆಟ್ಸ್ ಅಂತ ಹೇಳ್ತಾರೆ. ನಾವು ಏನು ಮಾಡಿದ್ವಿ, ಇಂಥ ಅಡಲ್ಟ್ರೇಟ್ ಮೈದಾ ಐತಿ, ಅದೈತಿ, ತಿನ್ನೋದು ಬೇಡ ಅಂಥೇಳಿ ನಮ್ಗೆ ಗೊತ್ತಾದ್ಮೇಲೆ ನಾವು ಏನು ಮಾಡ್ತೀವಿ, ಅಲ್ಲೇ ಓಟ್ಸ್ ಬಿಸ್ಕೆಟ್ ತೊಗೊಳ್ಬೇಕು. ಓಟ್ಸ್ ಬಿಸ್ಕೆಟ್ ತೊಗೊಂಡಾಗ ಅದು ಹಿಂದೆ ಬ್ಯಾಕ್ ಸೈಡ್ ಬರದೇ ಬಿಟ್ಟಿದ್ದಾರೆ ಅವ್ರ ಲೇಬಲ್ ಮೇಲೆ. ಏನಂತಂದ್ರೆ ಓಟ್ಸ್ ಎಷ್ಟು ಪರ್ಸೆಂಟೇಜ್ ಹಾಕಿದಾರಪ್ಪ, ಬರೀ 1% ಓಟ್ಸನ್ನು ಯೂಸ್ ಮಾಡಿ ಅವರು ತಯಾರು ಮಾಡ್ಯಾರ. ಸೊ ಅಂಥ ಹೊತ್ತಿನಾಗ ನಾವೇನು ಮಾಡಬೇಕು, ಅದು ಎಷ್ಟರ ಮಟ್ಟಿಗೆ ಅದು ಐತಿ ಅಂತೇಳಿ. ಆಮೇಲೆ ಕ್ಯಾಶೋ ನಟ್ಸು ಅವು ಯಾವೂ ಎಲ್ಲ ಕಡಿಮೆ ಪ್ರಮಾಣದಾಗ ಹಾಕಿರ್ತಾರೆ. ನಾವೆಲ್ಲ ಏನು ಮಾಡ್ತೀವಿ, ಇವಾಗ ಚಲೋ ಇರ್ತಾವೆ ಎಲ್ಲ ಒಂದು ಹಾಕಿರ್ತಾರೆ ಅಂಥೇಳಿ ನಾವು ತೊಗೊಂಬರ್ತೀವಿ. ಇನ್ನೊಂದು ನಿಮಗೆ ನಾವೇನು ಮಾಡ್ತೀವಿ, ದಿನ ನಾವು ತುಪ್ಪನ ಹೊರಗಡೆ ಮಾರ್ಕೆಟಿಂದ ತೊಗೊಂಬರ್ತೀವಿ. ಅವರು ಏನು ಮಾಡ್ತಾಯಿದ್ದಾರೆ, ಅದರೊಳಗೂ ಅಡಲ್ಟ್ರೇಷನ್ ಮಾಡ್ತಾಯಿದ್ದಾರೆ. ಈಗ ನಮ್ಮ ತುಪ್ಪ ಪ್ಯೂರ್ ಐತಿ ಇಲ್ಲ ನಾವು ಹೇಗೆ ಟೆಸ್ಟ್ ಮಾಡ್ಬೋದು, ನೀವೇನು ಮಾಡಬೇಕಂದ್ರೆ ಹೊರಗಡೆ ತಂದಿರೋಂಥ ತುಪ್ಪನ ಒಂದು ಗ್ಲಾಸ್ ಒಳಗಡೆ ನೀರು ಹಾಕಿ ಅದರ ಮೇಲೆ ತುಪ್ಪದ ಹನಿನ 1-2 ಡ್ರಾಪ್ ಹಾಕಬೇಕು ಅಥವಾ ಒಂದು ಚಮಚ ಹಾಕಿದ ಮೇಲೆ ತುಪ್ಪ ಏನಾದರೂ ತೇಲಾಕತ್ತು ಅಂದರೆ ಪ್ಯೂರ್ ಐತಿ. ಇಲ್ಲಪ್ಪ ಅಂತಂದ್ರೆ ಅದೇನಾಗುತ್ತೆ, ಮುಳುಗುತ್ತು ಅಂತಂದ್ರೆ ಅದು ಅಡಲ್ಟ್ರೇಟ್ ಅಂತ. ಇನ್ನೊಂದು ಟೆಸ್ಟ್ ಮಾಡೋದು, ನೀವು ತುಪ್ಪ ಕೈಯಲ್ಲಿ ಹಾಕ್ಕೊಂಡು ಒಂದು ಅಂಗೈಯಲ್ಲಿ ಹಾಕ್ಕೊಂಡ್ಬಿಟ್ರೆ ಅದು ತುಪ್ಪ ಸ್ಲೋಗಿ ಎಳೆದು ಕೆಳಗಡೆ ಬರಬೇಕು. ಇಲ್ಲಪ್ಪ ಅಂತಂದರೆ ಅದು ಅಲ್ಲೇ ಕೂತು ಅಂತ ಗಟ್ಟಿ ಆಯಿತು ಅಂತಂದ್ರೆ ಅದು ಅರ್ಥ ಅದು ಅಡಲ್ಟ್ರೇಟ್ ಐತೆ ಅಂತೇಳಿ ಹೇಳ್ಬೋದು.
ಈ ಎಲ್ಲ ಪ್ರಾಡಕ್ಟ್ ಡೂಪ್ಲಿಕೇಟ್ ಬರ್ತಾಯಿದೆ. ಅಂದರೆ ಅದಕ್ಕೊಂದು ತಯಾರಕರು ಏನು ಮಾಡ್ತಾ ಇದ್ದಾರೆ, ಕಡಿಮೆ ವೆಚ್ಚದಲ್ಲಿ ತಯಾರು ಮಾಡಬೇಕು ಅಂತ ಹೇಳಿ ಅದನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ತರ್ತಾ ಇದ್ದಾರೆ. ಎಸ್ಪೆಷಲಿ ಒಂದು ಸಣ್ಣ ಹಳ್ಳಿನಲ್ಲಿ ಹೋದರೆ ನಮಗೆ ಸ್ಟಾರ್ಟಿಂಗ್ ಪಾರ್ಲೆಜಿ ಬಿಸ್ಕೆಟ್ ಬಂಡಲ್ ಒರಿಜಿನಲ್ ಸಿಗ್ತಾನೇ ಇದ್ದಿಲ್ಲ, ಡೂಪ್ಲಿಕೇಟೇ ಸಿಗ್ತಾಯಿದೆ. ಇನ್ನೊಂದು ಟಾಟಾ ನಮಕ್ ಅಂತ ಬರುತ್ತೆ, ದೇಶ್ ಕಾ ನಮಕ್ ಅಂತ ಹೇಳ್ತಾರೆ. ಈ ಟಾಟಾ ಸಾಲ್ಟನ್ನು ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ಮನೆಗೆ ನೋಡ್ತಾ ಇದ್ದೀನಿ, ಬ್ರ್ಯಾಂಡ್ ಎಲ್ಲ ಚೆನ್ನಾಗಿದೆ, ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಡೇಟು ಫಸ್ಸಿ ಎವ್ರಿಥಿಂಗ್ ಇದೆ. ಆದರೂ ನನಗೆ ಅದ್ರ ಮೇಲೆ ಡೌಟ್ ಬರುತ್ತೆ, ಒರಿಜಿನಲ್ ಹೌದೋ ಅಲ್ಲೋ, ಯಾಕಪ್ಪ ಚೆಕ್ ಮಾಡೋದು ನನಗೆ ಹೌದೋ ಅಲ್ಲೋ ಅಂತ. ಗುಣಮಟ್ಟ ಪರೀಕ್ಷೆ ಮಾಡಬೇಕಂದ್ರೆ ನಾವೇನು ಮಾಡಬೇಕಂತಂದರೆ, ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ನೀವು ತಂದಿರುವಂಥ ಉಪ್ಪು ಅದ್ರ ಮೇಲೆ ಸ್ವಲ್ಪ ಸವರಿ. ಒರಿಜಿನಲ್ ಉಪ್ಪಿತ್ತಂದ್ರೆ ಅದೇನಾಗುತ್ತೆ, ತನ್ನ ಕಲರನ್ನು ಚೇಂಜ್ ಮಾಡೋದಿಲ್ಲ. ಅಕಸ್ಮಾತ್ ಅಡಲ್ಟ್ರೆಡ್ಡು ಅಥವಾ ಕಲಬೆರಕೆ ಆದಂಥ ಉಪ್ಪಿತ್ತಂದ್ರೆ ಅದೇನು ಮಾಡ್ತೈತಿ, ಬೇರೆ ಬಣ್ಣ ಅಥವಾ ಬ್ಲೂ ಅಥವಾ ಬೇರೆ ಬಣ್ಣಕ್ಕೆ ತಿರುಗುವಂಥದ್ದು ಅದರೊಳಗೆ ಐತಿ. ಲಾಸ್ಟ್ ಟೈಮ್ ಪನ್ನೀರ್ ಬಗ್ಗೆ ಹೇಳಿದೆ ನಿಮಗೆ. ಪನ್ನೀರನ್ನು ನಾವು ಹೀಗೆ ಟೆಸ್ಟ್ ಮಾಡಿ ನೋಡ್ಬೋದು. ಟಿಂಚರ್ ಅಂತ ಸಿಗುತ್ತೆ, ಅದನ್ನು ನೀವು ಪನ್ನೀರ್ ಮೇಲೆ ಹಾಕಿದರೆ ಅದರಿಂದ ಒರಿಜಿನಲ್ ಪನ್ನೀರು ಅಥವಾ ಡೂಪ್ಲಿಕೇಟ್ ಪನ್ನೀರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವೆಲ್ಲ ಅಂತ ಪ್ರತಿಯೊಂದು ಈಗ ಫುಡ್ ಸೇಫ್ಟಿ ಒಳಗೆ ಏನು ಮಾಯಿತು ನಮಗೆ, ಅದನ್ನು ತಯಾರಕರು ಅದನ್ನು ತಯಾರು ಮಾಡ್ಕೊಂಡು ಮುಂಚೆ ಹಾಕ್ಕೊಡ್ತಾರಾ ಅಂತ ಹೇಳಿದೆ ನಾನು. ಇನ್ನೊಂದು ಎಗ್ ಮಾರ್ಕ್ ಅಂತ ಬರುತ್ತೆ. ಏನಪ್ಪ ಇದೆ ಎಗ್ ಮಾರ್ಕ್? ಈ ಕೃಷಿ ಉತ್ಪನ್ನಗಳು ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚೆ ಈ ಭಾರತ ಸರ್ಕಾರದವ್ರು ಏನು ಮಾಡ್ತಾರೆ, ಅದಕ್ಕೊಂದು ಮಾನ್ಯತೆ ಕೊಡಬೇಕು, ಅದಕ್ಕೊಂದು ಇದನ್ನು ಕೊಡೋದು ಅಂತ ಹೇಳಿ ಅದರ ಗುಣಮಟ್ಟದ ಚಿಹ್ನೆ ಆಗಿ ನಮಗೇನು ಮಾಡ್ತಾರೆ, ಎಗ್ ಮಾರ್ಕ್ ಅಂತ ಹೇಳಿ ಹಾಕ್ತಾರೆ. ಇದು ಯಾವುದೋ ಕೃಷಿ ಉತ್ಪನ್ನಗಳು, ಹನಿ ಅಂದರೆ ಜೇನುತುಪ್ಪ ಇರ್ಬೋದು, ಎಗ್ ಇರ್ಬೋದು, ಅಥವಾ ಯಾವುದೋ ಒಂದು ಕೃಷಿ ಉತ್ಪನ್ನದಿಂದ ಬರುವಂಥ ಉತ್ಪನ್ನಗಳನ್ನು ನಾವೇನು ಮಾಡ್ತೀವಿ, ಖಾದ್ಯ ತೈಲ ಇರ್ಬೋದು, ಹಾಲು, ಇವೆಲ್ಲ ಏನು ಮಾಡ್ತಾವೆ, ಎಗ್ ಮಾರ್ಕ್ ಕೆಳಗಡೆ ಬರ್ತಾವೆ. ನೀವು ನಾಳೆ ಬೆಳಗ್ಗೆ ಪಾಕೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಅದು ಎಗ್ ಮಾರ್ಕ್ ಚಿಹ್ನೆ ಐತೆ ಇಲ್ಲೋ ನಿಮ್ಮ ಹಾಲಿನ ಪಾಕೆಟ್ ಮೇಲೆ ನೀವು ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಒಂದು ತಿನ್ನುವಂಥ ಆಹಾರದ ಮೇಲೆ ಫುಡ್ ಸೇಫ್ಟಿ ಅಥಾರಿಟಿ ಒಳಗೆ ಕೊಡ್ತಾರೆ. ಇನ್ನು ಅಗ್ರಿ ಪ್ರಾಡಕ್ಟನ್ನು ಕೃಷಿ ಉತ್ಪನ್ನದಿಂದ ಬಂದಿರುವಂಥ ಪದಾರ್ಥಗಳ ಮೇಲೆ ಎಗ್ ಮಾರ್ಕನ್ನು ಕೊಟ್ಟಿರ್ತಾರೆ. ಮತ್ತು ಶಾಕಾಹಾರಿ ಮಾಂಸಾಹಾರಿ ಅಂತ ಹೇಳಲಿಕ್ಕೆ ಈ ನಮ್ಮ ಮಾನ್ಯತೆ ಬ್ಯೂರೋದವ್ರು ಏನು ಕೊಟ್ಟಿರ್ತಾರೆ ಅನ್ನೋ ಒಂದು, ಶಾಕಾಹಾರಿಗಳಿಗೆ ಹಸಿರು ಚಿಹ್ನೆಯನ್ನು ಕೊಟ್ಟಿರ್ತಾರೆ, ಮಾಂಸಾಹಾರಿಗಳ ತಯಾರಿಸಲ್ಪಟ್ಟಂಥ ವಸ್ತುಗಳಾಗಿದ್ದರೆ ಅದಕ್ಕೆ ಕೆಂಪು ಚಿತ್ರನ ಅವರು ಕೊಟ್ಟಿರ್ತಾರೆ. ಇನ್ನೊಂದು ಹೇಳಬೇಕಂತಂದರೆ ಇವೆಲ್ಲ ಪ್ರಾಡಕ್ಟ್ಗಳು ಮಾನ್ಯತೆ ಇರ್ತಾವ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು, ಫಾರ್ ಎಕ್ಸಾಂಪಲ್ ನೀವು ಹಣ್ಣಿನ ತಯಾರಿಸಲ್ಪಟ್ಟಿದೆ ಎಲ್ಲೋ ಅಂತ ಹೆಂಗೆ ಗೊತ್ತಾಗಬೇಕು ನಮಗೆ? ಅದಕ್ಕೊಂದು ಏನು ಮಾಡಿದ್ರೆ, ಅದಕ್ಕೊಂದು ಸಪ್ರೇಟ್ ಚಿಹ್ನೆಯನ್ನು ಮಾಡಿದ್ದಾರೆ. ಅದಕ್ಕೇನಂತ ಹೇಳ್ತೀವಿ ನಾವು, ಫ್ರೂಟ್ ಪ್ರೊಡಕ್ಷನ್ ಆರ್ಡರ್ ಅಂತ ಹೇಳ್ತೀವಿ, FPO ಅಂತ ಹೇಳಿ ಒಂದು, ನೀವು ಯಾವುದೋ ಒಂದು ಹಣ್ಣಿನ ತಯಾರಿಸಿದ್ರಿ, ಜ್ಯೂಸ್ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಜಾಮ್ ಇರ್ಬೋದು, ಜೆಲ್ಲಿ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಪ್ರತಿಯೊಂದು ಹಣ್ಣಿನ ತಯಾರಿಸಲ್ಪಟ್ಟಂಥದಕ್ಕೆ ನಾವೇನು ಮಾಡ್ತೀವಿ, ಅಲ್ಲೇ FPO ಅಂತ ಹೇಳಿ ಒಂದು ಲೇಬಲನ್ನು ಅವರು ಕಂಪಲ್ಸರಿ ಹಾಕೇ ಬಿಟ್ಟಿರ್ತಾರೆ. ಇಂಥವೆಲ್ಲ ನಾವು ನೋಡಿ ಖರೀದಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಮಾಡ್ತಾರೆ, ಕಲಬೆರಕೆಯೊಳಗೆ ಏನೇನು ಕಲಬೆರಕೆ ಮಾಡ್ತಾರೆ, ನಿಮ್ಗೆ ಆಗಲೇ ಒಂದು ಖಾರ ಪುಡಿದು ಹೇಳಿದೆ, ಅರ್ಶಿನ ಪುಡಿದು ಹೇಳಿದೆ. ಚಹಾ ಪೌಡ್ರ್ ಒಳಗೆ ಏನು ಮಾಡ್ತಾರೆ ಈಗ ಅಂತಂದ್ರೆ, ಮೊದಲು ನಾವು ಚೆಕ್ ಮಾಡಿದ್ವಿ ಅಂತಂದರೆ, ಚಹಾ ಪುಡಿ ಯಾವಾಗಲೂ ನೀವು ಏನು ಮಾಡಬೇಕು, ಒಂದು ಕಂಟೈನರ್, ಗ್ಲಾಸ್ ಕಂಟೈನರ್ ಒಳಗಡೆ ತಣ್ಣೀರೊಳಗೆ ಚಹಾ ಪುಡಿನ ಹಾಕಬೇಕು. ಅಕಸ್ಮಾತ್ ಅದು ತಣ್ಣೀರೊಳಗಡೆ ತನ್ನ ಬಣ್ಣನ ಬಿಡ್ತು ಅಂತಂದ್ರೆ ಅದು ಅಡಲ್ಟ್ರೆಡ್ ಅಥವಾ ಕಲಬೆರಕೆ ಆಗಿದೆ ಅಂತ ನಮಗದು ಗೊತ್ತಾಗುತ್ತೆ. ಯಾವಾಗಲೂ ಚಹಾ ಪುಡಿ ಕುದಿಯೋ ನೀರಲ್ಲಿ ಮಾತ್ರ ಬಣ್ಣನ ಬಿಡಬೇಕಾಗುತ್ತೆ, ಅದು ನಮಗೆ ಗೊತ್ತಾಗುತ್ತೆ. ಎಣ್ಣೆ ಬಗ್ಗೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ಯಾವುದು ಎಣ್ಣೆ ಚೆನ್ನಾಗಿರ್ತೈತಿ, ಯಾವ್ದು ತೊಗೊಳ್ಬೇಕು ಅಂತಂತೇಳಿ. ಇನ್ನೊಂದು ಹೇಳಬೇಕಂದ್ರೆ, ಈಗ ನಾವು ಗ್ರಾಹಕರು ಈ ಕೊಳ್ಳಬಾಕ ಸಂಸ್ಕೃತಿ ಇರುವುದರಿಂದ ಎಲ್ಲನೂ ತಂದು ನಾವು ಶೇಖರಣೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಗ್ರಾಮದಲ್ಲಿ ಅದೇ ರೀತಿ ಇದೆ, ಹಳ್ಳಿನಲ್ಲಿ ಆಗಿದೆ ಅಥವಾ ಇದರೊಳಗಾದರೂ. ಆಮೇಲೆ ನಾವು ಪ್ಯಾಕೆಟ್ ಫುಡ್ ತೊಗೊಂಡ್ರು ಅಂತಂದರೆ, ಯಾವುದೇ ಒಂದು ಪ್ಯಾಕೆಟ್ ಸೀಲ್ಡ್ ಇದ್ದು ತೊಗೊಂಡ್ರೆ ಪ್ಯೂರ್ ಇರ್ತೈತಿ ಅಂತ ನಮಗೆ ಗೊತ್ತೈತಿ. ಬಟ್ ಪ್ಯಾಕೆಟ್ ತೊಗೊಳಕ್ಕಿಂತ ಮುಂಚೆನೂ ನಾವು ತುಂಬ ಜಾಗರೂಕ ಆಗಬೇಕು. ಪಾಕೆಟ್ ಇರಲಿ ಅಥವಾ ಪೊಟ್ಟಣ ಅಥವಾ ಡಬ್ಬಣ ಯಾವುದೇ ಇರಲಿ, ಅದ್ರ ತಕ್ಕ ತೂಕ ಕರೆಕ್ಟ್ ಐತಿಲ್ಲ ನೋಡಬೇಕು. ಬಟ್ ನಾವೇನು ಮಾಡ್ತೀವಿ, ರೆಡಿಮೇಡ್ ಇರುತ್ತಲ್ಲ, ಅದು ಫಾರ್ ಎಕ್ಸಾಂಪಲ್ ಅದ್ರ ಮೇಲೆ 1000 ಗ್ರಾಮ್ಸ್ ಅಂತಂದರೆ ಇದ್ರೆ 1000 ಗ್ರಾಮ್ ಇರಬೇಕು. ನೀವು ತೂಕ ಮಾಡಿದ್ರೆ ಒಮ್ಮೆ 900 ಗ್ರಾಮು ಬರುವಂಥ ಸಾಧ್ಯತೆಗಳು ಇರ್ತಾವೆ. ಆಮೇಲೆ ನೀವು ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತೀರಿ, ಒಂದು ಬಟ್ಟೆಗೆ ಒಂದು ಸೀರೆ ನಮ್ಮ ಮಿನಿಮಮ್ ನಮ್ಮದು 5.5 ಮೀಟರ್ ಇರಬೇಕು ಸೀರೆ. ಬಟ್ ನೀವು ಅಳತೆ ಮಾಡಿ ನೋಡಿದ್ರೆ ಅದು 5.5 ಮೀಟರ್ಕಿಂತ ಕಡಿಮೆನೇ ಇರ್ತೈತಿ. ಅಂಥವು ನಾವು ಟೆಸ್ಟ್ ಮಾಡ್ಬೋದು. ಆಮೇಲೆ ಯಾವುದೇ ಒಮ್ಮೆ ಹೇಳಿದ ಮಾರಾಟ ಸಂಖ್ಯೆ, ಫಾರ್ ಎಕ್ಸಾಂಪಲ್ ಇದು 50 ರೂಪಾಯಿ ಇದ್ದದನ್ನು ಅವನು 55 ರೂಪಾಯಿಗೆ ಮಾರುವಂಥದ್ದು ಇರಬಾರ್ದು. ಅದು ಏನು ಮುದ್ರಣ ಮಾಡಿರ್ತಾನೆ ಅದೇ ಮುದ್ರಣ ಮಾಡಿದ ಬೆಲೆಯನ್ನು ಅವನು ಮಾರಾಟ ಮಾಡಬೇಕು. ಆಮೇಲೆ ಎಕ್ಸ್ಪೈರಿ ಡೇಟು, ಆಮೇಲೆ ವಿದೇಶದಿಂದ ಬಂದಿರುವಂಥ ಯಾವುದೇ ಪ್ರಾಡಕ್ಟ್ ಬಗ್ಗೆ ಇದ್ದರೆ ಅದರ ಘೋಷಣೆ ಅವರು ಮೊದಲು ಮಾಡಿಸ್ಬೇಕು, ಅದರೊಳಗೆ ಬರೆದಿರಬೇಕು. ಇದು ನಮ್ಮದು ಯಾವ ದೇಶದ ತಯಾರಣೆ ಇದೆ, ಭಾರತ ದೇಶದ್ದು ಅಥವಾ ಬೇರೆ ದೇಶದಿಂದ ಬಂದಿದೆ, ಯಾವ ದೇಶದಿಂದ ಆ ದೇಶದ ಪಟ್ಟಣ ಮೇಲೆ ಅವರು
ಕ್ರಮದಲ್ಲಿ ಮುದ್ರಿಸಲೇಬೇಕಾಗುತ್ತೆ. ಈ ಕಲಬೆರಕೆ ಅನ್ನೋದು ಅಂತಂದು ಹಾಸು ಹುಚ್ಚಾಗ್ಬಿಟ್ಟಿದೆ. ಯಾಕಂದರೆ ನಾವು ಯಾರೂ ಅದ್ರ ಕಡೆ ಗಮನ ಮಾಡೋದೇ ಇಲ್ಲ. ಈ ಒಳ್ಳೆ ಬ್ರ್ಯಾಂಡೆಡ್ ಅಂದರೆ ವಸ್ತುಗಳನ್ನು ತೊಗೋತೀವಿ ನಾವು, ಬಟ್ಟೆಗಳನ್ನು ತೊಗೋತೀವಿ, ಚಪ್ಪಲ್ ತೊಗೋತೀವಿ. ಎಲ್ಲಿ ಹೋಗಿ ತೊಗೋತೀವಿ ನಾವು ಬ್ರ್ಯಾಂಡೆಡ್ ವಸ್ತುಗಳನ್ನು? ದೊಡ್ಡ ಶೋರೂಮಲ್ಲಿ, ಮಾಲಲ್ಲಿ ಹೋಗಿ ಅಡ್ಡಾಡಿ ತೊಗೊಂಡು ಬರ್ತೀವಿ. ಅದನ್ನು ನಮಗೆ ಆಹಾರ ತಿನ್ನುವಂಥದ್ದು ಪರಿಸ್ಥಿತಿ ಬಂದರೆ, ಎಲ್ಲಾದರೂ ಅವಕಾಶ ಬಂದರೆ ನಾವು ರೋಡ್ ಸೈಡ್ ನಿಂತಿರುವಂಥ ಯಾರು ಮಾರಾಟ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ನಾವು ಆಹಾರನ ತಿನ್ನುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ನಾವು ಯಾರೂ ಇದ್ರ ಬಗ್ಗೆ, ಆಹಾರದ ಗುಣಮಟ್ಟದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಎಷ್ಟೊಂದು ನಿರ್ಲಕ್ಷ್ಯತೆ ಭಾಳ ವಹಿಸ್ತಾ ಇದ್ದೀವಿ. ಸೊ ಎಲ್ಲ ಕೇಳೋದ್ರಲ್ಲಿ ಕೇಳ್ಕೊತಾ ಇರೋದೇನೆಂದರೆ, ಯಾವುದೇ ಆಹಾರ ತಿನ್ನಿ ಅದರಲ್ಲಿ ಗುಣಮಟ್ಟ ಚೆನ್ನಾಗಿರಬೇಕು ಮತ್ತು ಪರಿಶೀಲನೆ ಮಾಡುವಂಥದ್ದು ನಮ್ಮದು ಗ್ರಾಹಕರಲ್ಲಿ ನಾವು ಬೆಳೆಸ್ಕೊತಾ ಹೋಗಬೇಕು. ಇನ್ನೊಂದು ಹೇಳಬೇಕಂದ್ರೆ ಒಂದು ಗಾದೆ ಇದೆ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಹೌದಾ? ಹಾಗೆ ನೀವು ಪಾಕೆಟ್ ಖರೀದಿ ಮಾಡೋಕ್ಕಿಂತ ಮತ್ತು ಡೋಂಟ್ ಜಡ್ಜ್ ಪ್ರಾಡಕ್ಟ್ ಬೈ ಕವರ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇವತ್ತು ನೀವು ಆಹಾರದ ಎಷ್ಟರದ ಗುಣಮಟ್ಟ ಐತಿ ಅನ್ನೋದು ನೀವು ಮನದಟ್ಟಣೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಹೇಳ್ತೀನಿ, ನೀವು ಯಾವುದೇ ಒಂದು ವಸ್ತು ಖರೀದಿ ಮಾಡಿದ ಮೇಲೆ ಅದರದ್ದು ಗುಣಮಟ್ಟ ಸರಿ ಇಲ್ಲ ಅಂತಂದರೆ ನಾವು ಗ್ರಾಹಕರ ಕಾಯ್ದೆ ಕೆಳಗಡೆ ಅವ್ರಿಗೆ ಶಿಕ್ಷೆಯನ್ನು ಕೊಡ್ಬೋದು ಅಂತ ನಿಮ್ಗೆ ಆಲ್ರೆಡಿ ನಾನು ಆವಾಗಲೇ ಹೇಳಿದ್ದೇನೆ. ಸೊ ಯಾವುದಾದ ಆಹಾರ ಭದ್ರತಾ ಮಾನದಂಡ ಕಾಯ್ದೆ 2006 ಇದೆ. ಅದರೊಳಗೆ ₹1,00,000 ದಂಡ ಮತ್ತು 6 ತಿಂಗಳ ಶಿಕ್ಷೆ ಐತಿ ಅಂತ ಹೇಳಿದೆ. IPS ಸೆಕ್ಷನ್ ಕೆಳಗೂ ನಾವು ಏನು ಮಾಡ್ಬೋದು, ಅವ್ರಿಗೆ ಶಿಕ್ಷೆಯನ್ನು ಕೊಡ್ಬೋದು ಅಂತ ಹೇಳಿದೆ. ಈಗ ಎಲ್ಲಿ ದೂರು ಸಲ್ಲಿಸ್ಬೋದು? ಇಂಥವೇನಾದರೂ ನಮಗೆ ಬಂತಂತಂದ್ರೆ ನಾವು ಎಲ್ಲೆಲ್ಲಿ ದೂರು ಸಲ್ಲಿಸ್ಬೋದು ಅನ್ನೋದು ನಮಗೆ ಒಂದು ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ. ಇಲ್ಲಪ್ಪ ಅಂದರೆ ಫುಡ್ ಸೇಫ್ಟಿ ಅಥಾರಿಟಿ ಫಾರ್ ಟೋಲ್ ಫ್ರೀ ನಂಬರ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಅವ್ರದ್ದೇ ಆದ ಸಹಾಯವಾಣಿ ಅಂತ, ಭದ್ರತಾ ದೂರದ ಸಹಾಯವಾಣಿ ಅಂತ ಹೇಳ್ತೀವಿ. ಅದು ಏನಪ್ಪ ಅಂತಂತಂದ್ರೆ 1800-112100. ಇನ್ನೊಮ್ಮೆ ಹೇಳಬೇಕಂದ್ರೆ ನಿಮಗೆ ಟೋಲ್ ಫ್ರೀ ನಂಬರ್ ಅಂದರೆ 1800-112100. ಇದು ಅವ್ರದ್ದು ಒಂದು ಯಾವುದು ದೂರದಿಂದ ಹಾಕಿಸ್ಬೇಕಾದ್ರೆ ಈ ನಂಬರು ಇರುತ್ತೆ. ಈ ನಂಬರ್ ನೀವು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಇದೆಲ್ಲ ಚೆಕ್ ಮಾಡ್ಬೋದು ನೀವು. ಆಮೇಲೆ ತಯಾರಕರು ಏನು ತಯಾರಿಸಲ್ಪಟ್ಟಿರ್ತಾನಲ್ಲ ಅವ್ರದ್ದು ಒಂದು ಕಸ್ಟಮರ್ ಕೇರ್, ಗ್ರಾಹಕರದ ದೂರುಗಳ ಸಂಖ್ಯೆ ಅಂತ ಒಂದು ಸಂಖ್ಯೆನೂ ಕೊಟ್ಟಿರ್ತಾನೆ ಅವನು. ಆ ಸಂಖ್ಯೆ ಐತೆಲ್ಲ ನೀವು ಪರಿಶೀಲನೆ ಮಾಡಬೇಕು. ಪ್ರತಿಯೊಂದು ಇವು ಮುದ್ರಣ ಮಾಡುವಂಥದ್ದು ಇದ್ರ ಮೇಲೆ, ಪ್ಯಾಕೆಟ್ ಮೇಲೆ ಎಲ್ಲವನ್ನು ಕಂಪಲ್ಸರಿ ಮಾಡುವಂಥದ್ದೇ ಇರಬೇಕು. ಇಂಥವು ಯಾವುವು ಇದ್ದಿದ್ದಿಲ್ಲ ಅಂತಂದರೆ ಅದು ಆರೋಗ್ಯಕ್ಕೆ ಹಾನಿಕಾರವಂಥ ವಸ್ತು ಅಂಥೇಳಿ ನಾವು ಮೊದಲೇ ಖರೀದಿಸೋದನ್ನ ಮುಂಚೆ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ನಾವು ಖರೀದಿ ಮಾಡಬೇಕು. ಶುದ್ಧವಾದ ಆಹಾರ, ಶುದ್ಧವಾದ ಗಾಳಿ ಎಲ್ಲ ಬೇಕು ಅಂದರೆ ಅದನ್ನು ನಾವು ಪರಿಸರವನ್ನು ನಾವೇನು ಮಾಡಬೇಕು, ಕಾಳಜಿ ಮಾಡಬೇಕಾಗತ್ತೆ. ಅದೇ ಹೇಳ್ತಾ ಇದ್ರು, ಹಸಿರು ಮುಟ್ಟದ ಆಡಿಲ್ಲ ಅಂತ. ಆಡು ಯಾವುದು? ಎಲ್ಲ ಹಸಿರನ್ನು ತಿಂತಿದ್ದೆ. ಹಾಗೆ ಈಗಿನ ದಿನದಲ್ಲಿ ಪ್ಯಾಕೆಟ್ಗಳಿಲ್ಲದ ಮನೆ ಇಲ್ಲ, ಪ್ಲಾಸ್ಟಿಕ್ ಕವರ್ಗಳಿಲ್ಲದ ಮನೆ ಇಲ್ಲ ಅಂತ ಹೇಳ್ತೀವಿ. ಆದಷ್ಟು ನಮ್ಮ ಮನೆಗೆ ಸಾಧ್ಯವಾದಷ್ಟು ನಾವು ಪಾಕೆಟ್ ಇರುವಂಥ ವಸ್ತುಗಳನ್ನು ಕಡಿಮೆ ತರುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ನೀವೇನು ಮಾಡ್ತೀರಿ, ಈಗ ನಮ್ಮಲ್ಲಿ ಬಟಾಣಿ ಕಾಳು ಅಂದರೆ ನಾವು ಇದೇನಂತೀವಿ, ಪೀಸ್ ಅಂತ ಹೇಳ್ತೀವಿ, ನಾವು ಹಸಿ ಬಟಾಣಿ ಅಂತ ಹೇಳ್ತೀವಿ. ಅದನ್ನು ಈಗ ನಮ್ಮ ಮಾರ್ಕೆಟಲ್ಲಿ ತುಂಬ ಬರ್ತಾಯಿದೆ. ನಾವೇನು ಮಾಡ್ತೀವಿ, ಅದನ್ನು ಈ ಸೀಸನಲ್ಲಿ ತಿಂದು ನೆಕ್ಸ್ಟ್ ನಮ್ಗೆ ಮುಂದೆ ಯಾವಾಗಾದರೂ ಬೇಕಂದ್ರೆ ಫ್ರೋಝನ್ ಆಗಿರುವಂಥದ್ದು ಮಾಲ್ನಲ್ಲಿರುತ್ತೆ ಅಥವಾ ಬೇರೆ ಎಲ್ಲೆಲ್ಲೇ ಸಿಗ್ತಾವೆ ಅಂತಲ್ಲಿ ಹೋಗಿ ನಾವು ತೊಗೊಂಡು ಬಂದು ಅದನ್ನು ಬಳಕೆ ಮಾಡ್ತಾಯಿರ್ತೀವಿ. ಅಂಥ ಬಳಕೆ ಮಾಡಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಅಡಲ್ಟ್ರೇಟ್ ಐತಿ, ಕಲರ್ ಹಾಕಿದ್ದಾರೋ ಏನು ಅದನ್ನು ನಾವು ಟೆಸ್ಟ್ ಮಾಡಬೇಕು. ಯಾವುದೇ ಒಂದು ಪ್ಯಾಕೆಟ್ ಕವರ್ ಒಳಗೆ ಹಾಕಿದ್ದನ್ನು ನಾವು ಪೂರ್ತಿ ಕಣ್ಣಿಗೆ ಕಾಣೋದಿಲ್ಲ. ಸೊ ಒಂದು ಕೊಳ್ತಿರ್ಬೋದು ಅಥವಾ ಹಾಳಾಗಿರ್ಬೋದು, ಅಂಥ ವಸ್ತುಗಳನ್ನು ನಾವು ಮನೆಗೆ ತರಬಾರ್ದು ಅಂತ ನಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ಕೊಟ್ಟಿರುವಂಥ ಯಾವುದೇ ಒಂದು ಪ್ರಾಡಕ್ಟ್ ಹೆಸರು ಇರ್ಬೋದು ಅಥವಾ ಅದರ ಎಕ್ಸಾಂಪಲ್ ಕೊಟ್ಟು ಹೆಸರನ್ನು ಬಳಸಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನೌ-ಎ-ಡೇಸ್ ಈಗ ನಾವೆಲ್ಲ ಮಾರುಕಟ್ಟೆಲ್ಲವು ಲಭ್ಯ ಇರ್ತಾವೆ, ಅವರ ಮೇಲೆ ಕೇಸಸ್ ನಡೆದಿರ್ತಾವೆ. ಅಂಥ ವಸ್ತುಗಳು ಯಾವ್ದು ಅಥವಾ ನಾನು ಹೇಳಿರುವಂಥ ವಸ್ತುಗಳಲ್ಲಿ ನೀವು ಹಿಂದ್ಗಡೆ ತೆಗೆದು ನೋಡಿರಿ ಪ್ಯಾಕೆಟ್ ಒಳಗೆ ಆ ಕಂಟೆಂಟ್ ಇದೇನಾ ಅಂತ. ಯಾವುದಾದ್ರೂ ಒಂದು ಕಂಟೆಂಟ್ ಇದಲ್ಲೇ ನಾವು ಏನು ಮಾಡ್ತಾರೆ, ಅವರು ಅದನ್ನು ಮಾರ್ಕೆಟಲ್ಲೇ ಬಿಟ್ಟಿರ್ತಾರೆ. ಅಂಥ ಕಂಟೆಂಟ್ ಇದ್ದ ವಸ್ತುಗಳನ್ನು ನೀವು ತೊಗೋಬಾರ್ದು ಅಂತಂತೇಳಿ ನಾನು ಹೇಳ್ತಾ ಇದ್ದೀನಿ. ಮಾರುಕಟ್ಟೆಗೆ ಬರೋಕ್ಕಿಂತ ಮುಂಚೆ ತಯಾರಕರು ಎಷ್ಟು ಜಾಗರೂಕರಾಗಿರ್ತಾರೆ, ಹಾಗೆ ನಾವು ಗ್ರಾಹಕರು ಅದನ್ನು ಖರೀದಿಸೋಕ್ಕಿಂತ ಮುಂಚೆ ಅದನ್ನು ಎಷ್ಟು ಜಾಗರೂಕತೆಯಿಂದ ನಾವು ಅದನ್ನು ಖರೀದಿ ಮಾಡಬೇಕನ್ನೋದು ನಮಗೆ ಬಹಳ ಅವಶ್ಯಕತೆ ಆಗಿದೆ. ಸೊ ಜಾಗೋ ಗ್ರಾಹಕ ಜಾಗೋ ಅನ್ನೋದು ಬರೀ ಸರ್ಕಾರದ ಸ್ಲೋಗನ್ ಆಗಿರ್ಬೋದು, ಬಟ್ ಯಾರಿಗೋಸ್ಕರ ಅದನ್ನು ಮಾಡಿದ್ದಾರೆ ಅನ್ನೋದು ನಾವು ತುಂಬ ಮನದಟ್ಟು ಮಾಡಿಕೊಂಡು ಅದನ್ನು ನಾವು ಖರೀದಿ ಮಾಡಬೇಕಾಗುತ್ತೆ. ಆಹಾರ ಶುದ್ಧವಾಗಿರಲಿ, ಆರೋಗ್ಯ ಸುಖಕರವಾಗಿರಲಿ.
ಇನ್ನಷ್ಟು ನಿಮಗೆ ಸುಪ್ರೀಂ ಕೋರ್ಟ್ ಆಗಿರುವಂಥ ಒಂದಿಷ್ಟು ಜಡ್ಜ್ಮೆಂಟನ್ನು ಹೇಳಬೇಕಂತೇಳಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಷ್ಟೋ ಒಂದು ಜಡ್ಜ್ಮೆಂಟ್ಗಳು ನಮಗೆ ಸಿಕ್ಕಿದಾವೆ. ಯಾವಪ್ಪ ಅಂತಂತಂದರೆ, ಈಗ ನೆಸ್ಲೆ ಬ್ರ್ಯಾಂಡ್ ವರ್ಸಸ್ ಫಸ್ಸಿ ಇಂಡಿಯಾ ಅಂತ ಹೇಳ್ತೀವಿ ನಾವು. ಈಗ ಫುಡ್ ಸೇಫ್ಟಿ ಅಥಾರಿಟಿ ಇಂಡಿಯಾದವ್ರು ಏನು ಮಾಡಿದರು, ನೆಸ್ಲೆ ಬ್ರ್ಯಾಂಡ್ ತಯಾರಿಸುವಂಥದ್ದು ಒಂದು ಮ್ಯಾಗಿ ನೂಡಲ್ಸ್ ಕೇಸ್ 2015 ಅದು ಪರೀಕ್ಷೆ ಆಯಿತು. ಅದು ಟೆಸ್ಟ್ ಮಾಡಿದರು. ಅದನ್ನು ಬಂದು ಬ್ಯಾನ್ ಅಂತಂತ ಹೇಳಿದ್ರಲ್ಲ ನೀವು, ನಾವೆಲ್ಲ ಕೇಳ್ಕೊಂಡ್ವಿ, ಓದಿದ್ವಿ ಎಲ್ಲ ಪೇಪರಲ್ಲೆಲ್ಲ. ಏನಾಗಿದೆ ಅಂತ 2015 ಅಂತಂದರೆ, ಅದ್ರನ್ನ ಮ್ಯಾಗಿ ಪ್ಯಾಕೆಟ್ ಒಳಗಡೆ ಇರುವಂಥ ನೂಡಲ್ಸನ್ನು ಅವರು ಟೆಸ್ಟ್ ಮಾಡಿದಾಗ ಅದರೊಳಗೆ ಸೀಸಾ ಅದನ್ನು ಲೆಡ್ ಕಂಟೆಂಟ್ ಅದು ಬಂತು. ಅದಕ್ಕೆ ಅವ್ರು ಏನು ಮಾಡಿದರು, ನಮ್ಮ ಫುಡ್ ಸೇಫ್ಟಿ ಅಥಾರಿಟಿ ಮೇಲೆ ಆಗ ನ್ಯಾಷನಲ್ ಅವರು ಏನು ಇದು ಕೊಟ್ಟರು ಅಂತಂತಂದರೆ 6,40,00,000 ದಂಡನ ಅದಕ್ಕೆ ಇಟ್ಟರು. ನೀವು ಇಂಥ ಪ್ರಾಡಕ್ಟನ್ನು ನೀವೇನು ಮಾಡ್ತಾಯಿದ್ದೀರಿ, ದೇಶ ತುಂಬ ಮಾರಾಟ ಮಾಡ್ತಾಯಿದ್ದೀರಿ, ಅದು ಗುಣಮಟ್ಟ ಸರಿ ಇಲ್ಲ ಅಂಥೇಳಿ ನಮ್ಮದು ರಾಷ್ಟ್ರೀಯ ಗ್ರಾಹಕರ ಆಯೋಗದವ್ರು ಏನು ಮಾಡಿದ್ರು, ಅದಕ್ಕೊಂದು ಪೆನಲ್ಟಿಯನ್ನು ಹಾಕಿದ್ರು, ದಂಡನ ಹಾಕಿದ್ರು ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಡಾಮಿನೋಸು ಪಿಜ್ಜಾ ಅಂಥೇಳಿ ನಾವು ಭಾಳ ತುಂಬ ಮಕ್ಕಳಿಗೆಲ್ಲ ಅದು ತುಂಬ ಅದರೊಳಗೆ ಏನಾಗಿತ್ತು, ಒಮ್ಮೆ ಮನಾಲಿ ಒಳಗೆ 2025 ಒಬ್ಬ ಆರ್ಡ್ರ್ ಮಾಡಿದ್ರೆ ಅದ್ರೊಳಗೆ ಏನು ಬಂದಿತ್ತು, ಒಂದು ಹುಳ, ಅಂದರೆ ಪಿಜ್ಜಾ ಒಳಗಡೆ ಜೊಂಡಿಗೆನೋ ಅಥವಾ ಒಂದು ಯಾವುದೋ ಹುಳ ಸತ್ತದ್ದು ಒಂದು ಪಿಜ್ಜಾ ಒಳಗೆ ಬೇಸ್ ಒಳಗೆ ಸಿಕ್ಕಿಬಿತ್ತು. ಅದಕ್ಕೆ ಅವ ಏನು ಮಾಡಿದ, ಕನ್ಸ್ಯೂಮರ್ ಫೋರಮ್ಗೆ ಡಾಮಿನೋಸ್ ಪಿಜ್ಜಾ ಅದಕ್ಕೆ ಮೇಲೆ ಕೇಸ್ ಹಾಕಿದ್ದಕ್ಕೆ ಅವ್ರು ಏನು ದಂಡ ವಿಧಿಸರು ಅಥವಾ ಅವನಿಗೇನು ಪರಿಹಾರ ಕೊಟ್ಟರು ಅಂತಂದರೆ ₹1,00,000 ಅವನಿಗೆ ಪರಿಹಾರನ ಕೊಟ್ಟು. ಇನ್ನೊಂದು ಹೇಳಬೇಕಂದ್ರೆ, ಈ ಡಾಬರ್ ಹನಿ ಅಂತ ಹೇಳ್ತೀವಿ ನಾವು, ಅದು ಹೇಳಿದೆ ನಿಮ್ಗೆ ಆಗಲೇ. ಅಗ್ರಿ ಪ್ರಾಡಕ್ಟ್ಸ್, ಯಾವುದೋ ಒಂದು ಅಗ್ರಿ ಪ್ರಾಡಕ್ಟಿಂದ ತಯಾರಾಗಿರುವಂಥ ವಸ್ತುಗಳನ್ನು ನಾವು ಎಗ್ ಮಾರ್ಕ್ ಕೆಳಗಡೆ ಅಂತ ಏನು ಹೇಳ್ತಾ ಇದ್ದೆ, ಅದೇ ಈ ಡಾಬರ್ ಹನಿ ಅನ್ನೋದು ಒಂದು ವೆಲ್ ನೋನ್ ಕಂಪನಿ. 2025 ಏನಾಗಿತ್ತು, ಅದು ನಿಮ್ಮದು ಅಡಲ್ಟೆಡ್ ಐತೆ ಹನಿ ಅಂತಂತ ಹೇಳಿ ಅವರು ಹೇಳಿದರು. ಶಕ್ಕರ್ ಸೀಪರ್ ಅಂತಂಥೇಳಿ ಬಳಸುವಂಥ ಈ ಬಗ್ಗೆ ವಿಚಾರಣೆ ಮಾಡಿ ಅದ್ರ ಮೇಲೆ ಅವರು ಕೇಸನ್ನು ಹಾಕಿದರು. ಇನ್ನೊಂದು, ಈಗ ನಾವು ಮೆಣಸಿನ ಪುಡಿ ಒಳಗೆ ಏನು ಮಾಡಿದರು, 72 ಫಸ್ಟಿಗೆ, ಅಂದರೆ ಈ ಗುಜರಾತ್ ಗೌರ್ಮೆಂಟ್ದವರು ಒಂದು ಬ್ರ್ಯಾಂಡು ತಯಾರು ಮಾಡಿದರು ಖಾರದ ಪುಡಿನ, ಮೆಣಸಿನ ಪುಡಿ, ಈಗ ನಾವು ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ಹೇಳ್ತಾರೆ, ಅದರೊಳಗೆ ಅವ್ರು ಏನು ಮಾಡಿದರು, ಅವರು ಬೇರೆ ಅಂದರೆ ಅಡಲ್ಟೆಡ್ ಪ್ರಾಡಕ್ಟನ್ನು ಹಾಕಿ ಅದನ್ನು ತಯಾರು ಮಾಡಿದ್ರಿಂದ ಅವ್ರಿಗೂ ಶಿಕ್ಷೆ ಆಯಿತು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಗ್ರಾಹಕರ ಹಕ್ಕುಗಳನ್ನು ಏನೇನದಾವ, ನಾವು ಶುದ್ಧ ಆಹಾರ ಪಡೆಯೋದು ನಮ್ಮ ಹಕ್ಕೈತಿ, ಮಾಹಿತಿ ತಿಳ್ಕೊಳ್ಳೋದು ನಮ್ಮ ಹಕ್ಕೈತಿ, ದೂರು ಸಲ್ಲಿಸೋದು ನಮ್ಮ ಹಕ್ಕೈತಿ, ಪರಿಹಾರ ಕೇಳೋದು ನಮ್ಮ ಹಕ್ಕೈತಿ. ಹೀಗಾಗಿ ನಾವು ಏನು ಮಾಡ್ತೀವಿ, ಇದ್ರ ಕೆಳಗಡೆ ಪರಿಹಾರ ಕೇಳ್ತೀವಿ ಅನ್ನೋದು ನಮಗೆ ಮನದಟ್ಟಾಗಬೇಕು. ನೆಕ್ಸ್ಟ್, ಲೈಸೆನ್ಸ್ ಇರುವ ಉತ್ಪನ್ನಗಳ ಮಾತ್ರ ನಾವು ಖರೀದಿ ಮಾಡಿಸ್ಬೇಕು. ಕಣ್ಣಿಗೆ ಬಿದ್ದಂಥ ಅಸ್ವಾಭಾವಿಕ ವಾಸನೆ ಅಥವಾ ಬೇರೆ ಅಂತ ಪರೀಕ್ಷಿಸಿ ನೋಡಿ ಅದನ್ನ ಆಹಾರನ ರೋಡ್ ಸೈಡು ಓಪನ್ ಫುಡ್ಡು ಮತ್ತು ಯಾವುದೋ ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರ ಬಗ್ಗೆ ನಾವು ನೋಡ್ಬೋದು. ಆಮೇಲೆ ಮೊಬೈಲ್ ಮೂಲಕನೂ ನಾವು ಈ ಫುಡ್ ಸೇಫ್ಟಿ ಕನೆಕ್ಟಿಂಗ್ ಅದನ್ನು ಆ್ಯಪ್ ಮೂಲಕ ನಾವು ಏನು ಮಾಡ್ಬೋದು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಕ್ಕೋಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಸಂಶಯ ಬಂದರೆ ನಿಮಗೆ ಇದ್ರಿಗೆ ಯಾವುದೋ ಫುಡ್ ಲ್ಯಾಬಲ್ಲೂ ಹೋಗಿ ಅದನ್ನು ಟೆಸ್ಟ್ ಮಾಡಬೇಕು. ಇದೊಂದು ಏನಪ್ಪ ಅಂತಂದರೆ, ನುಡಿಮುತ್ತು ಅಥವಾ ಕೊನೆ ಸಾಲೇನು ಹೇಳಬೇಕಂದ್ರೆ, ಆಹಾರದ ಜೊತೆಗೆ ಆಟವಾಡುವುದು ಜೀವದೊಂದಿಗೆ ಆಟವಾದಂತೆ, ಆಹಾರದ ಕಲಬೆರಕೆ ಮನುಷ್ಯತ್ವದ ವಂಚನೆ, ಶುದ್ಧ ಆಹಾರ ಶುದ್ಧ ಆರೋಗ್ಯ ಶ್ರೇಷ್ಠ ಸಮಾಜ ಅಂತ ಈ ಸ್ಲೋಗನ್ ಹೇಳಿ ಧನ್ಯವಾದಗಳು. ನಿಮ್ಮ ಜೊತೆ ಮಾತುಕತೆಯನ್ನು ನಿಮಗೆ ಅವಕಾಶ ಕೊಟ್ಟಿರುವಂಥ ಈ ಎಲ್ಲ ಬಾನುಲಿ ಕೇಂದ್ರದವರೆಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಆರೋಗ್ಯ ನಮ್ಮ ಶ್ರೇಷ್ಠ ಸಂಪತ್ತು. ಧನ್ಯವಾದಗಳು.